ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಸೊ ನಾವು ಇವಾಗ ಡಿಸ್ಕಸ್ ಮಾಡೋಣ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ಚಾಪ್ಟರ್ ಆಲ್ರೆಡಿ ಎಲೆಕ್ಟ್ರಿಕ್ ಚಾರ್ಜಸ್ ಮುಗಿದಿದೆ, ಕೆಲವೊಂದು ಪಾರ್ಟ್ 2 ಚಾಪ್ಟರ್ಸ್ ಮುಗಿದಿದೆ. ಸೊ ಏನೇನು ಫಿಸಿಕ್ಸ್ ಎಲ್ಲ ಮುಗಿದಿದೆಯೋ ಎಲ್ಲ ವೀಡಿಯೋಸ್ಟು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಓಕೆ, ಆ್ಯಂಡ್ ಸೊ ನಾವೇ ಡಿಸ್ಕಸ್ ಮಾಡೋಣ ಕಂಪ್ಲೀಟಾಗಿ ಪೊಟೆನ್ಷಿಯಲ್ದು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು, ಡ್ಯೂ ಟು ಪಾಯಿಂಟ್ ಚಾರ್ಜ್, ಡಿರೈವೇಷನ್ಸು, ಡೆಫಿನೇಷನ್ಸು, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ರಿಲೇಷನ್ ಬಿಟ್ವೀನ್ ಪೊಟೆನ್ಷಿಯಲ್ ಆ್ಯಂಡ್ ಫೀಲ್ಡ್, ಅದಾದಮೇಲೆ ಪೊಟೆನ್ಷಿಯಲ್ ಎನರ್ಜಿ ಅಂತ. ಸೊ ಕಂಪ್ಲೀಟ್ಲಿ ತುಂಬ ಡಿರೈವೇಷನ್ಸು ಮತ್ತು ತುಂಬ ಅರ್ಥ ಮಾಡ್ಕೊಬೇಕು. ಇಫ್ ಯು ಅಂಡರ್ಸ್ಟುಡ್ ದಿಸ್, ದಟ್ಸ್ ಎನಫ್ ಮಕ್ಕಳು. ಇದಾದ್ಮೇಲೆ ಒನ್ ಮೋರ್ ವಿಡಿಯೋ ವಿಲ್ ಬಿ ದೇರ್. With that, entire this chapter will be completed. Okay, so coming to this now directly, let's come to the point here. So what is electric potential? Potential ಅಂದರೆ ಏನು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಸಿಂಪಲ್ ಆಗಿ ಹೇಳ್ತೀರಿ ಮಕ್ಕಳು, ಇಟ್ಸ್ ವೆರಿ ವೆರಿ ಸಿಂಪಲ್. ಯಾವತ್ತೇ ಆಗಲಿ ಯಾವುದೇ ಕಾನ್ಸೆಪ್ಟ್, ಯಾವುದೇ ನಾವು ಸ್ಟಡಿ ಮಾಡೋಕ್ಕಂದ್ರೆ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡಬೇಕು. ನಾನು ಮತ್ತೆ ಹೇಳ್ತೀನಿ, ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು. ಯು ಹ್ಯಾವ್ ಟು ಗೋ ಇನ್ ಎ ಆರ್ಡರ್. ಪ್ರೀವಿಯಸ್ ಚಾಪ್ಟರ್ ಆಲ್ರೆಡಿ ನಾನು ಎಲೆಕ್ಟ್ರಿಕ್ ಚಾರ್ಜಲ್ಲಿ ಐ ಟೋಲ್ಡ್ ಯು ಅಬೌಟ್ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಏನು ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? ಸಿಂಪಲ್ ಆಗಿ, ಸೊ ಯಾವುದೋ ಒಂದು ಚಾರ್ಜ್ ಇರುತ್ತೆ, ಸೋರ್ಸ್ ಚಾರ್ಜ್ ಅಂತ ಹೇಳ್ತೀವಿ. ಯಾಕೆ ಸೋರ್ಸ್ ಚಾರ್ಜ್ ಅಂತ ಹೇಳಿದ್ರೆ, ಬಿಕಾಸ್ ದಟ್ ಚಾರ್ಜ್ ಇಸ್ ಪ್ರೊಡ್ಯೂಸಿಂಗ್ ದ ಫೀಲ್ಡ್ ಅರೌಂಡ್ ಇಟ್. ಓಕೆ, ಸೊ ಈಗ ನಾನೇನು ಹೇಳಿದೆ ಪ್ರೀವಿಯಸ್ ಲೆಕ್ಚರ್ ನಿಮಗೆ, ನಾನು ಯಾವುದೋ ಒಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ತೊಗೊಂಬಂದರೆ, ಇಲ್ಲಿ ಟೆಸ್ಟ್ ಪಾಸಿಟಿವ್ ತೊಗೊಂಬಂದರೆ, ಬಿಕಾಸ್ ಆಫ್ ದಿಸ್ ಸೋರ್ಸ್ ಚಾರ್ಜ್ ದೇ ವಿಲ್ ಬಿ ಇನ್ ಫೋರ್ಸ್ ಎಕ್ಸರ್ಟೆಡ್, ರೈಟ್? ಸೊ ಈ ಚಾರ್ಜಲ್ಲಿ ತೊಗೊಂಬಂದಾಗ, ಸೊ ದಿಸ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್. ಸೊ ನಮ್ಮ ಅಡ್ಡ, ನಾನು ಎಕ್ಸಾಂಪಲ್ ಆಲ್ರೆಡಿ ಲಾಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ. ಓಕೆ, ಸೊ ನಮ್ಮ ಅಡ್ಡದಲ್ಲಿ ಯಾರಾದರೂ ಬಂದರೆ ನಾವು ಇನ್ಫ್ಲೂಯೆನ್ಸ್ ಮಾಡ್ತೇವೆ, ಈ ಬರಬೇಡ ಹೋಗೋ ಅಂತ. ಸೊ ಇದು ಸೋರ್ಸ್ ಚಾರ್ಜ್ದು ಫೀಲ್ಡ್, ಇದ್ರದ್ದು ಏರಿಯಾ ಇದು. ಅಂದರೆ ಯಾರಾದರೂ ಬಂದರೆ ಬೇಸಿಕಲಿ ಇಟ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ದಟ್ ಫೋರ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ E is equal to F divided by Q. So E is equal to F by Q, force is equal to E into Q ಅಂತ. So that force experienced per unit charge, that is only electric field. ಇದು ಲಾಸ್ಟ್ ಕ್ಲಾಸಲ್ಲಿ ಎಂಟೈರ್ ಎಲೆಕ್ಟ್ರಿಕ್ ಚಾರ್ಜ್ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಈಗ ಇಲ್ಲೇನಾಗುತ್ತೆ ಅಂದರೆ, ಈಗ ಸೊ ಟು ಬ್ರಿಂಗ್ ದಟ್ ಚಾರ್ಜ್ ಅಲ್ವಾ, ಈಗ ಸಿ ನಾವು ಐ ಆಮ್ ಬ್ರಿಂಗಿಂಗ್ ಟೆಸ್ಟ್ ಚಾರ್ಜ್. ಸೊ ಹೆಂಗೆ ತೊಗೊಂಬರ್ತೀರಾ? ಯು ಹ್ಯಾವ್ ಟು ಡೂ ವರ್ಕ್, ರೈಟ್? ಸೊ ಟು ಬ್ರಿಂಗ್ ಎ ಚಾರ್ಜ್ ಟು ಎ ಪಾಯಿಂಟ್ ಆನ್ ದ ಎಲೆಕ್ಟ್ರಿಕ್ ಫೀಲ್ಡ್, ವಿ ಹ್ಯಾವ್ ಟು ಡೂ ದ ವರ್ಕ್. ಸೊ ಎನಿಥಿಂಗ್ ಔಟ್ಸೈಡ್ ದ ಸಿ, ಇದು ಸೋರ್ಸ್ ಚಾರ್ಜ್ ಇದೆಯಲ್ಲ, ಸೋರ್ಸ್ ಚಾರ್ಜ್ ಅಂತ ಹೇಳ್ತೀವಿ, ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ. ಸೊ ಎನಿಥಿಂಗ್ ಅದರ ಇನ್ಫ್ಲೂಯೆನ್ಸು ಇಟ್ ವಿಲ್ ಬಿ ದೇ ಟಿಲ್ ಟು ಸಮ್ ಎಕ್ಸ್ಟೆಂಟ್. ಓಕೆ, ಅದರ ಔಟ್ಸೈಡ್ ಏನೇ ಇದ್ದರೂ ನಾವು ಅದನ್ನ ಇನ್ಫಿನಿಟಿ ಅಂತ ಕರಿತೀವಿ. ಇನ್ಫಿನಿಟಿ ಅಂತಲ್ಲ ಬೇಸಿಕಲಿ. ಸೊ ವೇರ್ ದ ಇಸ್ ನೋ ಇನ್ಫ್ಲೂಯೆನ್ಸ್ ಆಫ್ ದ್ಯಾಟ್, ಡಸಂಟ್ ಮ್ಯಾಟರ್. ಸೊ ಈ ಇನ್ಫಿನಿಟಿಯಲ್ಲಿ ಈ ಚಾರ್ಜ್ ನಾವು ಎಲ್ಲೇ ಮೂವ್ ಮಾಡಿದ್ರು ವರ್ಕ್ ಡನ್ ಇಸ್ ಝೀರೋ, ಬಿಕಾಸ್ ದೇರ್ ಇಸ್ ನೋ ಅಪೋಸಿಷನ್. ಇನ್ಫ್ಯಾಕ್ಟ್ ಲಾಸ್ಟಲ್ಲಿ ವಿ ಹ್ಯಾವ್ ಸಮ್ ಮೋರ್ ಡಿರೈವೇಷನ್ಸ್. ಪೊಟೆನ್ಷಿಯಲ್ ಎನರ್ಜಿಯನ್ನು ಡಿಸ್ಕಸ್ ಮಾಡ್ತೀವಿ, ತುಂಬ ಇಂಪಾರ್ಟೆಂಟ್ ಡೆರಿವೇಷನು. ಅದರಲ್ಲಿ ವಿ ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್, ವರ್ಕ್ ಡನ್ ಅಗೇನ್ ಸೇಮ್ ಥಿಂಗ್. ಸೊ ಇನ್ ದಿಸ್ ಚಾಪ್ಟರ್ ಫುಲ್ಲಿ ನೆನ್ಪಿಟ್ಕೊಳ್ಳಿ, ಬರೀ ವರ್ಕ್ ಡನ್ ಈಸ್ ಓನ್ಲಿ ಪೊಟೆನ್ಷಿಯಲ್. ಸೊ ನಾನೇನು ಮಾಡ್ತೀನಿ ಈಗ, ಸೊ ವೆನ್ ಐ ಬ್ರಿಂಗ್ ದ ಟೆಸ್ಟ್ ಚಾರ್ಜ್ ಫ್ರಮ್ ಸಮ್ವೇರ್ ಇನ್ಫಿನಿಟಿ ಟು ಎ ಪಾಯಿಂಟ್ ಆನ್ ದ ಎಲೆಕ್ಟ್ರಿಕ್ ಫೀಲ್ಡ್, ವಿ ಹ್ಯಾವ್ ಟು ಡೂ ದ ವರ್ಕ್. ದಟ್ ವರ್ಕ್ ಇಸ್ ಇಟ್ ಸೆಲ್ಫ್, ದಟ್ ವರ್ಕ್ ಡನ್ is stored as a potential. The work done, so basically V is equal to stored as a potential at that point. So basically V is equal to work done by quantity of charge moved. Previous lecture ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಬಟ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್. E is equal to F by Q, V is equal to W by Q, where the small q is called as test charge. We are bringing a test charge to test the electric field to find the electric potential. So definition in electric potential ಅಂದರೆ the amount of work done to bring a charge from infinity to a point on the electric field. How much work you're doing, that is stored as a potential at that point. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಷ್ಟೇ, ಇಟ್ಸ್ ವೆರಿ ವೆರಿ ಸಿಂಪಲ್. ಸೊ V is equal to W by Q. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಇದು ಸ್ಕೇಲಾರ್ ಕ್ವಾಂಟಿಟಿ. ನೀವು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಯಾವ ಥರ ಟಾಪಿಕ್ಸ್ ಕಲ್ತಿರಲ್ವ ನಾವು, ಬಿಕಾಸ್ ವಿ ಹ್ಯಾವ್ ಟು ಡೂ ಆಲ್ವೇಸ್ ಲಾ ಆಫ್ ವೆಕ್ಟರ್ ಎಡಿಷನ್. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಎನರ್ಜಿ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಸೊ ಪೊಟೆನ್ಷಿಯಲ್ ತುಂಬ ಈಸಿ, ನ್ಯೂಮರಿಕಲ್ಸ್ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಆ್ಯಂಡ್ ಈ ಚಾಪ್ಟರ್ ಆಲ್ರೆಡಿ ನ್ಯೂಮರಿಕಲ್ಸ್ ಕೂಡ ಮಾಡಿದ್ದೀನಿ. ಮೇ ಬಿ ಈ ವರ್ಷ ನ್ಯೂಮರಿಕಲ್ಸ್ ಬರದೇ ಇರ್ಬೋದು, ಬಟ್ ಪ್ರತಿ ವರ್ಷ ಈ ಚಾಪ್ಟರ್ ನ್ಯೂಮರಿಕಲ್ಸ್ ಬರ್ತಾ ಇತ್ತು. ಸೊ ಐ ಹ್ಯಾವ್ ಡನ್ ದ ನ್ಯೂಮರಿಕಲ್ಸ್ ಆಫ್ ದಿಸ್ ಚಾಪ್ಟರ್ ಆಲ್ಸೋ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ವಾಂಟ್ ಟು ಲರ್ನ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್, ಆ್ಯಂಡ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ CET ಆ್ಯಂಡ್ ಆಲ್, ಇಫ್ ಯು ವಾಂಟ್ ಟು ಡೂ ನ್ಯೂಮರಿಕಲ್ಸ್, ಐ ವಿಲ್ ಗಿವ್ ದ ನ್ಯೂಮರಿಕಲ್ಸ್ ಆಲ್ಸೋ ಇನ್ ದಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಫಸ್ಟ್ ಕಾನ್ಸೆಪ್ಟ್ಸ್ ಎಲ್ಲ ಕಲ್ತ್ಕೊಳ್ಳಿ, then you can do the numericals of this chapter. So again, so what is the formula now? So here V is equal to W divided by Q. ಅರ್ಥ ಇದೆ ಕ್ಲಿಯರ್ ಆಗಿ? ಪೊಟೆನ್ಷಿಯಲ್ ಅಂದರೆ ಏನು? ಎನರ್ಜಿ. ಸೊ ನೀವು ಯಾವುದನ್ನೋ ಒಂದು ತೊಗೊಂಬಂದಾಗ, ಬಿಕಾಸ್ ಸೊ ಫಸ್ಟ್ ಆಫ್ ಆಲ್ ಯಾಕೆ ಕೆಲಸ ಮಾಡೋಕ್ಕೆ ಸರ್ ನೀವು? ಓಕೆ, ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ ಸರ್, ನಾನು ಯಾಕೆ ಕೆಲಸ ಮಾಡಬೇಕು? ಅಗೇನ್ ಇಸ್ ದಿಸ್ ಒನ್ ಅಲ್ಲ, ಇದು ಪಾಸಿಟಿವ್ ಚಾರ್ಜ್ ಅಲ್ವಾ, ಇದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ಅಲ್ವಾ, ಪಾಸಿಟಿವ್ ರಿಪಲ್ ಆಗುತ್ತಲ್ವಾ.
ಸೊ ಆದರೆ ನೀವು ಕೆಲಸ ಮಾಡಬೇಕಲ್ವಾ. ಸೊ ವೆನೆವರ್ ದೆರ್ ಇಸ್ ಅನ್ ಅಪೋಸಿಷನ್, ವೆನೆವರ್ ದೇರ್ ಇಸ್ ಅಪೋಸಿಷನ್ ವಿಲ್ ಡು ದ ವರ್ಕ್ ಡನ್ ಅಗೇನೆಸ್ಟ್. ಅರ್ಥ ಇದೆ ಕ್ಲಿಯರ್ ಆಗಿ. ಸೊ ಇದು ಪುಷ್ ಮಾಡ್ತಾ ಈ ಥರ, ಇದನ್ನ ಪುಷ್ ಆಚೆ ಹೋಗು ಅಂತ ಹೇಳುತ್ತೆ. ಬಟ್ ನಾವು ಕೆಲಸ ಮಾಡಬೇಕು, ವಿ ಹ್ಯಾವ್ ಟು ಡು ವರ್ಕ್ ಡನ್ ಟು ಬ್ರಿಂಗ್ ದ ಚಾರ್ಜ್. ಈಗ ನೀವು ಕ್ವಶನ್ ಕೇಳ್ಬೋದು, ಸರ್ ನಾನಿಲ್ಲಿ ನೆಗೆಟಿವ್ ಚಾರ್ಜ್ ಇಟ್ಬಿಡ್ತೀನಿ, ಸೊ ಅದಕ್ಕೆ ನೆಗೆಟಿವ್ ಚಾರ್ಜ್ ಇಟ್ಟರೆ ಆರಾಮಾಗಿ ಅದಕ್ಕಷ್ಟು ಅದೇ ಹೋಗುತ್ತಲ್ವಾ, ಇಲ್ ಗೋ ಬೈ ಇಟ್ ಸೆಲ್ಫ್. ದೆನ್ ವೇ ಇಸ್ ಅ ವರ್ಕ್ ಡನ್ ಸರ್, ದಟ್ ಟೈಮ್ ವರ್ಕ್ ಡನ್ ಇಸ್ ಟು ಟೇಕ್ ಅವೇ. ಅರ್ಥ ಆಯ್ತಾ? ಆಗ ವರ್ಕ್ ಡನ್ ನೆಗೆಟಿವ್ ಇರುತ್ತೆ, ಡಿಫ್ರೆಂಟ್. ಇಟ್ಸ್ ವೆರಿ ನೈಸ್ ಮಕ್ಕಳು, ಆಪೋಸಿಟ್ ಸೈನ್. ಅರ್ಥ ಆಯ್ತಾ? ನೀವು ಹೇಳ್ಬೋದು, ಸೊ ಇಲ್ಲಿ ಪಾಸಿಟಿವ್ ಇರ್ತೀನಿ, ನೆಗೆಟಿವ್ ಇರ್ತೀನಿ, ನೆಗೆಟಿವ್ ಆಟೋಮೆಟಿಕಾಗಿ ಹೋಗುತ್ತಲ್ವಾ ಅಂತ. ಸೊ ಆಗ ವರ್ಕ್, ಯು ಡೋಂಟ್ ಹ್ಯಾವ್ ಟು ವರ್ಕ್, ಆಗ ಎನರ್ಜಿ ಸ್ಟೋರ್ ಆಗಿರೋದಿಲ್ಲ. ದಟ್ ಟೈಮ್ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಔಟ್ ದ ಚಾರ್ಜ್. ಅರ್ಥ ಆಯ್ತಾ? ಎನಿವೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಮಕ್ಕಳು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ. ಸೊ ಲೆಟ್ಸ್ ಗೋ ಡಿರೈವೇಷನ್ ಫಸ್ಟ್. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್. ಅಮೌಂಟ್ ಆಫ್ ವರ್ಕ್ ಡನ್, ನಾನು ಫಸ್ಟ್ ಡಿರೈವೇಷನ್ ಅರ್ಥ ಮಾಡಿಸ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೋಟ್ಸ್ ತೊಗೊಂಡು ಜೊತೆಲಿ ಬರ್ಕೊಬೇಕು ನೀವು. ಆ್ಯಕ್ಚುಲಿ ದಟ್ಸ್ ವೆರಿ ಇಂಪಾರ್ಟೆಂಟ್. ವೆರಿ ಸಿಂಪಲ್. ಇಲ್ಲಿ ಸೋರ್ಸ್ ಚಾರ್ಜ್ ಇದೆಯಾ ಇಲ್ವೇ? ದಿಸ್ ಅ ಸೋರ್ಸ್ ಚಾರ್ಜ್ ಆ್ಯಂಡ್ ದೇರ್ ಇಸ್ ಅ ಟೆಸ್ಟ್ ಚಾರ್ಜ್ ಸಮ್ವೇರ್ ಇಯರ್ ಸ್ಮಾಲ್ ಕ್ಯೂ. ಸೊ ಇದ್ರದ್ದು ಮೇ ಬಿ ಲೆಟ್ಸ್ ಅಸ್ಯೂಮ್ ದಟ್ ದಿಸ್ ಸೋರ್ಸ್ ಚಾರ್ಜ್ ಅಸ್ ಇನ್ಫ್ಲೂಯೆನ್ಸ್ ಅಪ್ ಟು ಮೇ ಬಿ ಈ ಲೊಕೇಶನ್ವರೆಗೂ ಇದೆ, ಈ ಲೊಕೇಶನ್ವರೆಗೂ ಇದರದ್ದು ಇನ್ಫ್ಲೂಯೆನ್ಸ್ ಇದೆ. ಅಂದರೆ ಇಲ್ಲಿಂದ ನಾನು ಯಾವುದೋ ಒಂದು ಚಾರ್ಜ್, ಇದು ಇನ್ಫಿನಿಟಿ, ಎನಿಥಿಂಗ್ ಔಟ್ಸೈಡ್ ದಿಸ್ ಇಸ್ ಇನ್ಫಿನಿಟಿ. So imagine that I am doing a work, this charge I am bringing against this source charge. So ನಾನು small work dx ಅಂತ ತಗೊತೀನಿ. I am going to move through a distance dx. So amount of work done is dw, the red color. So the amount of work done to move a distance of dx ನಾನು dw ಅಂತ ತಗೊತೀವಿ. ನೋಡಿ ಮಕ್ಕಳೇ, ಎಲ್ಲ ಕಡೆನೂ ಅಷ್ಟೇ, ಇಲ್ಲೇ ಅಂತಲ್ಲ, ಫಿಸಿಕ್ಸಲ್ಲಿ ಯಾವತ್ತೇ ಆಗಲಿ ನಾವು ಸ್ಮಾಲ್ ಅಮೌಂಟ್ ತೊಗೊಂಡು, ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕ್ಯಾಲ್ಕುಲಸ್. ಅದಕ್ಕೆ ನಾನು ಕ್ಯಾಲ್ಕುಲಸ್ ಎಲ್ಲ ಮುಗಿಸಿರೋದು. ಡಿಫ್ರೆನ್ಸಿಯೇಷನ್, ಸ್ಮಾಲ್ ಅಮೌಂಟ್ ತೊಗೊಂಡು ಅದು ಇಂಟಿಗ್ರೇಟ್ ಮಾಡಿ ಟೋಟಲ್ ಆನ್ಸರ್ ಬರುತ್ತೆ ನಮಗೆ. ಅರ್ಥ ಆಯ್ತಾ? ಸೊ ಅಮೌಂಟ್ ಆಫ್ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್, ದಿಸ್ ಚಾರ್ಜ್ ಓವರ್ ಎ ಸ್ಮಾಲ್ ಡಿಸ್ಟೆನ್ಸ್ ಡಿ ಎಕ್ಸ್ ಅಗೇನ್ಸ್ಟ್ ದಿಸ್ ಸೋರ್ಸ್ ಚಾರ್ಜ್, ದಟ್ ಈಸ್ ಡಿ ಡಬ್ಲ್ಯೂ ಅಲ್ವಾ? ಸೊ ವರ್ಕ್ ಡನ್. ಸೊ ದಟ್ ವರ್ಕ್ ಡನ್ ಫಾರ್ಮುಲಾ ಏನು? ಬೇಸಿಕಲಿ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಇಂಟು ಎಫ್ ಇಂಟು ಡಿ ಎಕ್ಸ್. ಆ್ಯಂಡ್ ಇಲ್ಲಿ ಇದು ಸೋರ್ಸ್ ಚಾರ್ಜ್ ಅಲ್ವಾ, ಇದು ಪಾಸಿಟಿವ್, ಟೆಸ್ಟ್ ಚಾರ್ಜು ಪಾಸಿಟಿವ್ ರಿಪಲ್ ಆಗುತ್ತೆ. ಫೀಲ್ಡ್ ಈ ಕಡೆ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡು ಆರ್ ಫೋರ್ಸ್, ಯು ಕ್ಯಾನ್ ಅಸ್ಯೂಮ್ ಫೋರ್ಸ್. ದ ಫೋರ್ಸ್ ಇಸ್ ದಿಸ್ ಸೈಡ್, ಫೀಲ್ಡು ಸೇಮೇ, ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಫೋರ್ಸ್ ಈ ಥರ ಇದೆ, ನಿಮ್ಮ ಡಿಸ್ಟೆನ್ಸ್ ಹೆಂಗಿದೆ? ಈಗ ಡಿಸ್ಟೆನ್ಸ್ ಈ ಕಡೆ ಇದೆ, ಯು ಆರ್ ಡೂಯಿಂಗ್ ವರ್ಕ್, ನೀವು ಫೋರ್ಸ್ ಈ ಕಡೆ ಇದೆ, ಯು ಆರ್ ಡೂಯಿಂಗ್ ವರ್ಕ್ ಅಗೇನೆಸ್ಟ್. ಅದರಿಂದ ನಾವೇನು ಮಾಡ್ತೀವಿ? ನೆಗೆಟಿವ್ ಚಾರ್ಜ್ ಇಟ್ಕೊತೀವಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇನ್ ಡಿ ಎಕ್ಸ್, ವರ್ಕ್ ಇಸ್ ಡನ್ ಅಗೇನೆಸ್ಟ್ ದಿಸ್ ಸೋರ್ಸ್ ಚಾರ್ಜ್. ಅಂದರೆ ಡಿ ಎಕ್ಸ್ ಹಿಂಗೆ ಹೋಗ್ತಾ ಇದೆ, ಫೋರ್ಸ್ ಈ ಕಡೆ ಇದೆ, ಸೊ ಅದರಿಂದ ಆಬ್ವಿಯಸ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದೀಸ್ ಟು ಚಾರ್ಜಸ್? 1/4πε0 q into q divided by, so maybe I am taking a random, so I am getting to see x ಅಂದರೆ ಗೊತ್ತಾ, x ಅಂದರೆ ಕಂಟಿನ್ಯೂಸ್ಲಿ ವೇರಿ ಆಗ್ತಾ ಇರುತ್ತೆ. ನಾವೆಲ್ಲ ವೇರಿಯಬಲ್ ತೊಗೊಂಡ್ರೆ ಅದು ಕಂಟಿನ್ಯೂಸ್ಲಿ ವೇರಿ ಆಗ್ತಾ ಇರುತ್ತೆ. ಸೊ ನಾನು ಏನು ಮಾಡ್ತೀನಿ? ಐ ಆಮ್ ಬ್ರಿಂಗಿಂಗ್ ಟು, ಐ ಆಮ್ ಜಸ್ಟ್ ಎ ಜನರಲ್ ಪಾಯಿಂಟ್ p dash where the location is dx. It's the p dash location from this is x, so it is x square into dx. So dx ಅಂತ ತಗೋಣ. ಇನ್ನೇನು ಸಿಂಪಲ್, ಇದು ಅರ್ಥ ಆಯ್ತಾ? ಇದು ಇಟ್ಸ್ ವೆರಿ ಸಿಂಪಲ್. The work done, so small amount of work done to move a small distance dx. ಅರ್ಥ ಆಯ್ತಾ? ಅದು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಫಾರ್ಮುಲಾ 1/4πε0 q into q divided by x square. ಈ x ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ, ಇಲ್ಲೇ ಅಂತಲ್ಲ, ಇದು somewhere distance up to here x is continuously changing. That's why I have taken a variable x. I have not taken a point r. ನಮ್ಮ ಫೈನಲ್ ಡೆಸ್ಟಿನೇಷನ್ ಏನು? I have to bring the charge from here to point p. So I have to bring from infinity, ನಾನು ಎಲ್ಲಿಂದ ತರಬೇಕು? ಪಾಯಿಂಟ್ನ ಇನ್ಫಿನಿಟಿಯಿಂದ I have to bring it to a point r at a distance of r from the source charge. ಅಲ್ಲಿವರೆಗೂ ತರಬೇಕು ನಾನು. ಅಂದರೆ ಇನ್ಫಿನಿಟಿಯಿಂದ, ಇದು ಅಲ್ಟಿಮೇಟ್ ಗೋಲು, ಇಲ್ಲಿಂದ ಇಲ್ಲಿ ತರಬೇಕು. ನಾವು ಅದನ್ನ ಹೆಂಗೆ ಮಾಡ್ತಾ ಇದ್ದೀವಿ? ಸ್ಮಾಲ್ ಡಿಸ್ಟೆನ್ಸ್ ಡಿ ಎಕ್ಸ್ ತೊಗೊತಾ ಇದ್ದೀವಿ, ಸ್ಮಾಲ್ ವರ್ಕ್ ಡಿ ಡಬ್ಲ್ಯೂ ತೊಗೊತಾ ಇದ್ದೀವಿ. ಆ ಪಾಯಿಂಟ್, ರ್ಯಾಂಡಮ್ ಪಾಯಿಂಟ್, ವಾಟ್ ಈಸ್ ದ ಡಿ ಎಕ್ಸ್ ಲೆಂತ್ ಇಸ್, ದಟ್ ಈಸ್ ಎಕ್ಸ್ ಅಂತ ತೊಗೊತಾ ಇದ್ದೀವಿ. ಎಕ್ಸ್ ಇಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಷ್ಟೇ ಕಂಡ್ರೋ, ಇಟ್ಸ್ ವೆರಿ ವೆರಿ ಸಿಂಪಲ್. ಇದಾದಮೇಲೆ ಇಂಟಿಗ್ರೇಷನ್ ಅಷ್ಟೇ, ಇನ್ನೇನು ಇಲ್ಲ. ಇದು ಟೋಟಲ್ ಡಿ ಡಬ್ಲ್ಯೂನ ಟೋಟಲ್ ವರ್ಕ್ ಹೆಂಗೆ ಮಾಡ್ತೀರಾ? ಈಗ ಟೋಟಲ್ ವರ್ಕ್ ಇಸ್ ಇಂಟಿಗ್ರೇಟ್ ದಿಸ್ ಫ್ರಮ್ ವೇರ್ ಟು ವೇರ್ ಯು ವಾಂಟ್, ಫ್ರಮ್ ಇನ್ಫಿನಿಟಿ, ಎನಿಥಿಂಗ್ ಔಟ್ಸೈಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಇಸ್ ಕಾಲ್ಡ್ ಇನ್ಫಿನಿಟಿ, to a point r, to this point. So again ಆಗುತ್ತೆ, ಇದು 1/4πε0 ಕಾನ್ಸ್ಟೆಂಟಾ, q ಮತ್ತು q ಕಾನ್ಸ್ಟೆಂಟಾ, ಇದನ್ನೆಲ್ಲ ಆಚೆ ಇಟ್ಕೊಳ್ಳೋಣ. 1/4πε0 ಆಚೆ ಇಟ್ಕೊಳ್ಳೋಣ, q ಮತ್ತು ಇನ್ನೊಂದು ಸ್ಮಾಲ್ q ಆಚೆ ಇಟ್ಕೊಳ್ಳೋಣ. ಅರ್ಥ? ಇನ್ನೇನು ಉಳಿದಿದೆ ಇಲ್ಲಿ? 1/4πε0
ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ನೋಡಪ್ಪ ಇಂಟಿಗ್ರೇಷನ್, ನಾನು ಇಲ್ಲೇ ಎಂಟೈರ್ ಇಂಟಿಗ್ರೇಷನ್ನ ಮುಗಿಸಿದ್ದೀನಿ. ಇಂಟಿಗ್ರೇಷನ್ ಮಾಡಿದಾಗ ಕೆಳಗಡೆ ಪವರ್ಸ್ ಯಾವತ್ತೇ ಆಗಲಿ ಪವರ್ಸ್ ಕಡಿಮೆ ಆಗುತ್ತೆ. ಎಕ್ಸ್ ಪವರ್ ಟು 1/x⁴2 ವಾಟ್ಸ್ ಆನ್ಸರ್? -1/x. ಅರ್ಥ ಆಯ್ತಾ? ಹೇಗೆ ಹೇಳಿ? ಎಕ್ಸ್ ಪವರ್ -2ನ ಎಕ್ಸ್ ಪವರ್ -2 ಅಂತ ಬರೀಬೇಕು. ಎಕ್ಸ್ ಪವರ್ -2 + 1 ಡಿವೈಡ್ ಬೈ -2 + 1, ಸೊ -1/x. ಇದೊಂದೇ ಅಂತಲ್ಲ, ಎಷ್ಟು ಫುಲ್ ಇಂಟಿಗ್ರೇಷನ್ನ ನಾನು ಯೂಟ್ಯೂಬಲ್ಲಿ ಮುಗಿಸ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಯಾವತ್ತಾಗಲಿ ಮ್ಯಾಥ್ಸ್ ಟೀಚರ್ ಫಿಸಿಕ್ಸು ಮ್ಯಾಥ್ಸು ಜೊತೆಲಿ ಟೀಚ್ ಮಾಡಿದ್ರೆ ದ ಬೆಸ್ಟ್ ಕಾಂಬಿನೇಷನ್, ಬಿಕಾಸ್ ಫಿಸಿಕ್ಸು ಮ್ಯಾಥ್ಸ್ ಎರಡು ಜೊತೆಲಿ ಹೋಗುತ್ತೆ. ಓಕೆ, ಎನಿವೆ ಇದು ಇಂಟಿಗ್ರೇಷನ್ ಏನಾಗುತ್ತೆ ಈಗ ಬೇಸಿಕಲಿ ಏನು ಆನ್ಸರ್ ಬರುತ್ತೆ? ಮೈನಸ್. ಅಗೇನ್ ಐ ಥಿಂಕ್ ಐ ಫರ್ಗಾಟ್ ದ ಮೈನಸ್ ಸೈನ್. ಮೈನಸ್ ಇಲ್ಲಿರುತ್ತೆ, ನೋ ಪ್ರಾಬ್ಲಮ್. ಸೊ ಇದರ ಇಂಟಿಗ್ರೇಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರ್ ಈಗ? ಸೊ -q/q 4πε0 ಇಂಟಿಗ್ರೇಷನ್ ಬಂದು -1/x ಬರುತ್ತೆ. ಸೊ ಇದ್ರದ್ದು ಲೋವರ್ ಲಿಮಿಟ್ ಬಂದು ಇನ್ಫಿನಿಟಿ, ಅಪ್ಪರ್ ಲಿಮಿಟ್ ಬಂದು r ಇರುತ್ತೆ. ಸೊ ನಾನೀಗೇನಾದರೂ ಅಪ್ಪರ್ ಲಿಮಿಟ್ ಹಾಕಿದಾಗ -1/r, ದಿಸ್ ಇಸ್ ಡೆಫಿನೆಟ್ ಇಂಟಿಗ್ರಲ್ಸ್. ಇನ್ಫಿನಿಟಿ ಹಾಕಿದಾಗ -0 ಬರುತ್ತೆ. ಸೊ ಆಬ್ವಿಯಸ್ಲಿ there is a minus outside again here, q into q divided by 4πε0. So you're going to get the answer minus plus. So it's basically 1/4πε0 into q divided by, ಇದು ವರ್ಕ್ ಡನ್. But I want what is the potential? What is the potential at that point? Is equal to W/Q. So ನಾನು ಈ W ನೋಡಿ ಎಂಟೈರ್ W q ಇಂದ ಡಿವೈಡ್ ಮಾಡಿದ್ರೆ q ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ 1/4πε0 q into q divided by r divided by q ಮಾಡಿದಾಗ q ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ವಾಟ್ಸ್ ಆನ್ಸರ್ ಯು ಗೋಯಿಂಗ್ ಟು ಗೆಟ್? ವಾಟ್ ಇಸ್ ಆನ್ಸರ್ ಫಾರ್ ದಿಸ್? 1/4πε0 q/r. ಅರ್ಥ ಆಯ್ತಾ? ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ? 1/4πε0 q/r². ಅರ್ಥ ಆಯ್ತಾ? ವಾಟ್ ಇಸ್ ದ ಪೊಟೆನ್ಷಿಯಲ್ ಫಾರ್ಮುಲಾ? 1/4πε0 q/r. ಎಲೆಕ್ಟ್ರಿಕ್ ಫೀಲ್ಡು ಆಗಲಿ ಪೊಟೆನ್ಷಿಯಲ್ ಆಗಲಿ ಯಾವುದೇ ಆಗಲಿ ಟೆಸ್ಟ್ ಚಾರ್ಜ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಬಿಕಾಸ್ ವಿ ಡಿವೈಡಿಂಗ್ ಬೈ ಟೆಸ್ಟ್ ಚಾರ್ಜ್ನು. ಸೊ ಸೋರ್ಸ್ ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರ ಫಾರ್ಮುಲಾದಲ್ಲಿ ಬರೀ ಸೋರ್ಸ್ ಚಾರ್ಜ್ ಕ್ಯಾಪಿಟಲ್ ಕ್ಯೂ ಮಾತ್ರ ಇರುತ್ತೆ. ಸೊ ನನಗೆ ಗೊತ್ತು, ನೀವು ಇದು ಫಸ್ಟ್ ಅರ್ಥ ಮಾಡ್ಕೊಬೇಕು. ವೆರಿ ಸಿಂಪಲ್. ಆಮೇಲೆ ಡೆರಿವೇಷನ್ ಬರ್ಕೊಬೋದು. ಸೊ ಏನು ಮಾಡ್ತೀವಿ? dx ಡಿಸ್ಟೆನ್ಸ್ ತೊಗೊತೀವಿ, dw ವರ್ಕ್ ತೊಗೊತೀವಿ, dw = ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಆ ಫೋರ್ಸ್ ಪ್ಲೇಸಲ್ಲಿ ಫಾರ್ಮುಲಾ ಹಾಕ್ತೀವಿ 1/4πε0 q into q/x² ಅಂತ. 1/x² ಇಂಟಿಗ್ರೇಟ್ ಮಾಡಿ 1/x ಬರುತ್ತೆ. ಅಪ್ಪರ್ ಲಿಮಿಟ್ r ಹಾಕು, ಲೋವರ್ ಲಿಮಿಟ್ ಇನ್ಫಿನಿಟಿ ಹಾಕು, ಯು ಗಾಟ್ ದ ಆನ್ಸರ್. ನೀವು ಇಷ್ಟೇ ನೆನ್ಪಿಟ್ಕೊಬೇಕು ಡೆರಿವೇಷನ್ ಅಂತ ಹೇಳಿದ್ರೆ. ಅದಾದಮೇಲೆ ಎಕ್ಸಾಮಲ್ಲಿ ಹೇಗೆ ನಿಮ್ಗೆ ಗೊತ್ತು, ನಾನು ಹೇಳ್ತೆ ಸರ್ ನೀವೆಲ್ಲ ಗೀಚ್ ಬಿಡ್ತೀರಾ ಆ್ಯಕ್ಚುಲಿ ಬೋರ್ಡ್ ಮೇಲೆ ಅಂತ. ಸೊ ದಟ್ಸ್ ವೈ ಐ ಆಲ್ವೇಸ್ ರೈಟ್ ಇನ್ ವೆರಿ ಗುಡ್ ವೇ. ಓಕೆ, ವರ್ಕ್ ಡನ್ ಟು ಮೂವ್ ಎ ಟೆಸ್ಟ್ ಚಾರ್ಜ್ 1 coulomb from infinity to a point p over a distance of dx. So this is formula ಬರೀರಿ. ಇನ್ನೂ ಬೇಕಾದರೆ f1 ಸಪ್ರೇಟ್, ವಿ ನೋ ಫ್ರಮ್ ಕೂಲಮ್ಸ್ ಲಾ f is given by this much, ಅದನ್ನು ಬರ್ಕೊಳ್ಳಿ ಬೇಕಾದರೆ ಎಕ್ಸಾಮಲ್ಲಿ. ಅದಾದಮೇಲೆ ಟೋಟಲ್ ವರ್ಕ್ ಡನ್ ಟು ಬ್ರಿಂಗ್ ದ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್. ಸೊ ಟು ಯೂಸ್ ಸ್ಮಾಲ್ ವರ್ಕ್ ಡನ್ನು, ಟೋಟಲ್ ವರ್ಕ್ ಡನ್ನು. ಸೊ ಅದನ್ನು ತೊಗೊತಾ ಇದ್ದೀನಿ, ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ, ಟೋಟಲ್ ವರ್ಕ್ ಡನ್ ಬರ್ತಾ ಇದೆ ನನಗೆ. ಸೊ ಇಂಟಿಗ್ರೇಷನ್ ಕೂಡ ಅಲ್ಲಿ ಕೊಟ್ಟಿದ್ದೀನಿ ಸಿಂಪಲ್ ಆಗಿ. ಆ್ಯಂಡ್ ಆ ಟೋಟಲ್ ವರ್ಕ್ ಡನ್ ಬಂದಾದಮೇಲೆ ಅದನ್ನು ನಾವು ಟೆಸ್ಟ್ ಚಾರ್ಜ್ನ ಡಿವೈಡ್ ಮಾಡಿದಾಗ ಯು ಗೆಟ್ ದ ಆನ್ಸರ್ ಇಸ್ v is equal to 1/4πε0 q divided by r. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ವೆರಿ ವೆರಿ ಸಿಂಪಲ್. ಸೊ ಮರ್ತೋಗ್ಬಾರ್ದು. ಸೊ ನೀವೇನು ಮಾಡೋಕ್ಕೆ, ಈಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದ್ರೆ ನೋಡ್ದಿನ ಒಂದ್ಸತಿ, ನಾನು ಆಲ್ರೆಡಿ ಹೇಳಿದ್ದೀನಿ ಸಿಂಪ್ಲಿಫೈಡ್ ಮೈಂಡ್ಸ್ ಫಿಸಿಕ್ಸ್ ಒಂದು ಸಪ್ರೇಟಾಗಿ ಬುಕ್ ಇಟ್ಬಿಡಿ. ಎಲ್ಲದನ್ನು ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ, ಆಯಿತಾ? ಎಲ್ಲದನ್ನು ಬರ್ಕೊಂಡು ಹೋಗಿ ಎಂಟೈರ್ ಫಿಸಿಕ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಸೊ ಲೆಟ್ಸ್ ಕಮ್ ಟು ದಿಸ್ ಪಾಯಿಂಟ್, ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್. ಈಗ ನೆನ್ಪಿಟ್ಕೋಣ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಕಂಪೇರ್ ಮಾಡ್ಕೊಬೇಕು ಯಾವತ್ತು ನಾವು. ನೆನಪಿದೆಯಾ? 1/4πε0 2p divided by r³ ಫಾರ್ ಆಕ್ಸಿಯಲ್ ಈಕ್ವಟೋರಿಯಲ್ 2p p divided by r². ಅದು 90 ಡಿಗ್ರಿ ಮತ್ತು ಆಕ್ಸಿಯಲ್ ಪ್ಲೇನ್ಗೆ ಫೈಂಡ್ ಮಾಡಿದ್ರಿ. ಇಲ್ಲೇನಾಗುತ್ತೆ, ರ್ಯಾಂಡಮ್ ಪಾಯಿಂಟ್ ತೊಗೊತಾ ಇದ್ದೀವಿ. ಇಲ್ಲೇನು 90 ಡಿಗ್ರಿ ತೊಗೊತಾ ಇಲ್ಲ, ಇದು ತೊಗೊತಾ ಇಲ್ಲ. ರ್ಯಾಂಡಮ್ ಯಾವುದೋ ಒಂದು ಪಾಯಿಂಟಲ್ಲಿ ಅಟ್ ಪಾಯಿಂಟ್ p ವಾಟ್ ಈಸ್ ದ ಪೊಟೆನ್ಷಿಯಲ್? ಸೊ ದ ಫಾರ್ಮುಲಾ ಇಸ್ 1/4πε0 p cos divided by r². ಇನ್ಫ್ಯಾಕ್ಟ್ ಅದಕ್ಕೂ ಒಂದು ಫಾರ್ಮುಲಾ ಇದೆ ಆ ಥರ, ಬಟ್ ನಾನು ಟೀಚ್ ಮಾಡಲ್ಲ ಬಿಕಾಸ್ ನಾಟ್ ರಿಕ್ವೈರ್ಡ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ಅಂತ. CET ಇಂಪಾರ್ಟೆಂಟು. ರ್ಯಾಂಡಮ್ ಯಾವುದೇ ಆ್ಯಂಗಲ್ ಕೊಟ್ಟರು ನಾವು ಫೈಂಡ್ ಮಾಡ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇಲ್ಲಿ ಜನರಲ್ ಫಾರ್ಮುಲಾ ಫೈಂಡ್ ಮಾಡ್ತಾ ಇದ್ದೀವಿ ಈಗ. ಸೊ ಇಲ್ಲಿ ನಿಮ್ಗೆ ಏನಾದರೂ ಈಕ್ವಟೋರಿಯಲ್ ಪ್ಲೇನ್ ನೋಡಿ, ಇದು ಪಾಯಿಂಟ್, ರ್ಯಾಂಡಮ್ ಪಾಯಿಂಟ್. ಈಕ್ವಟೋರಿಯಲ್ ಅಂದರೆ ಇಲ್ಲಿ ಬರುತ್ತಲ್ವಾ, ಈಕ್ವಟೋರಿಯಲ್ ಇಲ್ಲಿ ಬರುತ್ತೆ, ಎಕ್ಸಾಕ್ಟ್ಲಿ ಸೆಂಟ್ರಲ್ ಬರುತ್ತೆ. ಸೊ ಅಲ್ಲಿ ಅಂದರೆ ಆ್ಯಂಗಲ್ ಏನೋ ಟೀಟಾ ಏನಾಗುತ್ತೆ ನಿಮಗೆ 90 ಡಿಗ್ರಿ ಆಗುತ್ತೆ. 90 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ ಕಾಸ್ 90 ಬಂದು 0 ಆಗುತ್ತೆ. ಸೊ ಪೊಟೆನ್ಷಿಯಲ್ ಇಸ್ 0. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಅಲಾಂಗ್ ದ ಈಕ್ವಟೋರಿಯಲ್ ಪ್ಲೇನ್ ಇಸ್ 0. ಸರ್ ಯಾಕೆ? ಸಿಂಪಲ್ ನೋಡಿ, ಮೈನಸ್ ಕ್ಯೂ ಇದೆಯಾ, ಪ್ಲಸ್ ಕ್ಯೂ ಇದೆಯಾ? ಈಗಲೂ ಮತ್ತೆ ಹೇಳ್ತಾ ಇದ್ದೀನಿ,
ಇದು ಸ್ಕೇಲರ್ ಕ್ವಾಂಟಿಟಿ. ನೀವು ಜಸ್ಟ್ ಆ್ಯಡ್ ಮಾಡಬೇಕು. ಯಾವುದೇ ರೀತಿಯಾದ ಡೈರೆಕ್ಷನ್ ನೆನಪಿದೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಏನು ಮಾಡ್ತೀವಿ ನಾವು, ಯಾವುದೋ ಒಂದು ಪಾಯಿಂಟ್ ತೊಗೊಂಡ್ರೆ, ಸೊ ಡ್ಯೂ ಟು ದಿಸ್ ಇಟ್ ಈಸ್ ಇನ್ ದಿಸ್ ಡೈರೆಕ್ಷನ್, ಡ್ಯೂ ಟು ದಿಸ್ ಇಟ್ ಇಸ್ ಇನ್ ದಿಸ್ ಡೈರೆಕ್ಷನ್ ಫಾರ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲ, ನಾನು ನ್ಯೂಮರಿಕಲ್ಸ್ ನಮ್ಗೆ ತುಂಬ ಎಲೆಕ್ಟ್ರಿಕ್ ಫೀಲ್ಡ್ ನ್ಯೂಮರಿಕಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ನ್ಯೂಮರಿಕಲ್ಸ್ ಎಲ್ಲ ನೆನಪಿದೆ ನಿಮಗೆ. ಯಾವುದೋ ಒಂದು ಕ್ವಶನ್ ಕೊಟ್ಟಾಗ ನಾವು ಈ ಥರ ಒಂದು ವೆಕ್ಟರ್ ಇರುತ್ತೆ, ಈ ಥರ ಒಂದು ವೆಕ್ಟರ್ ಇರುತ್ತೆ, ಯು ಟು ಫೈಂಡ್ ರಿಸಲ್ಟೆಂಟ್ ಆಫ್ ದ್ಯಾಟ್. ಇಲ್ಲಂಥದ್ದು ಯಾವುದೂ ಇಲ್ಲ. ಇದು ಸ್ಕೇಲರ್ ಕ್ವಾಂಟಿಟಿ. -q ಇಂದ ಡಿಸ್ಟೆನ್ಸ್ ಈಕ್ವಲ್ ಇರುತ್ತಾ, ಇಕ್ವಿಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಈಕ್ವಲ್ ಇರುತ್ತಾ? ಇಲ್ಲಿ ಡಿಸ್ಟೆನ್ಸ್ ಎರಡು ಈಕ್ವಲ್ ಇರೋದ್ರಿಂದ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಬಿಕಾಸ್ ಪೊಟೆನ್ಷಿಯಲ್ ಫಾರ್ಮುಲಾ ಏನು, 1/4πε0 q/r. ಆರ್ ಸೇಮ್ ಇದೆ, ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಒಂದು ಕಡೆ -q ಇರುತ್ತೆ, ಸೊ ಮೈನಸ್ ಪೊಟೆನ್ಷಿಯಲ್. ಒಂದು ಕಡೆ ಪ್ಲಸ್ ಇರುತ್ತೆ, ಪ್ಲಸ್. ಸೊ ಅಟ್ ದಿಸ್ ಪಾಯಿಂಟ್ ಇಫ್ ಐ ಟ್ರೈ ಟು ಫೈಂಡ್ ಐ ಆಲ್ವೇಸ್ ಗೆಟ್ 0 ಬಿಕಾಸ್ ಎರಡು ಜಸ್ಟ್ ಆ್ಯಡ್ ಮಾಡಬೇಕು. ವಾಟ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್? ಇಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ ಇಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಡೈಪೋಲ್ ನೋಡಿ, ನೀವು ಯೋಚನೆ ಮಾಡಿ. ನಾನು ಇಲ್ಲೊಂದು ಟೆಸ್ಟ್ ಚಾರ್ಜ್ ಇಟ್ಟಾಗ, ಈಗ ನಾನು ಒಂದು ವೇಳೆ ಇಫ್ ಐ ಕೀಪ್ ಎ ಟೆಸ್ಟ್ ಚಾರ್ಜ್ ಹಿಯರ್, ಪ್ಲಸ್ಸು ಪುಷ್ ಮಾಡುತ್ತೆ, ಪ್ಲಸ್ಸು ಮೈನಸ್ಸು ಅಟ್ರಾಕ್ಟ್ ಮಾಡುತ್ತೆ. ದೇರ್ ಇಸ್ ಅ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಡೈಪೋಲ್ ತೊಗೊಂಡ್ರೆ ಸೆಂಟ್ರಲ್ಲಿ, ಅದಕ್ಕೆ ನಾವು ಫಾರ್ಮುಲಾ ಬಂದಿರೋದು ಆಕ್ಸಿಯಲ್ ಪ್ಲೇನ್ಗೊಂದು. ಡೈಪೋಲ್ ತೊಗೊಂಡ್ರೆ ಸೆಂಟ್ರಲ್ಲಿ ಪೊಟೆನ್ಷಿಯಲ್ 0 ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ 0 ಇರೋದಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಇದ್ದೇ ಇರುತ್ತೆ. ಅರ್ಥ ಇದೆ ಕ್ಲಿಯರಾಗಿ? ಈ ಥರ ಅರ್ಥ ಮಾಡ್ಕೊಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಏನು ಕಾನ್ಸೆಪ್ಟು, ವೆಕ್ಟರ್ ಕಾನ್ಸೆಪ್ಟ್. ವೆಕ್ಟರ್ಸು ಫೋರ್ಸ್ ಇರುತ್ತೆ ಅಲ್ಲಿ. ಪೊಟೆನ್ಷಿಯಲ್ ಅನ್ನೋದು ಎನರ್ಜಿ. ಜಸ್ಟ್ ಆ್ಯಡ್ ಮಾಡೋಕೆ ಅಷ್ಟೇ, ಏನು ಮಾಡಿಸ್ಬೇಕಾಗಿಲ್ಲ. ಸೊ ಈ ಜಸ್ಟ್ ಫಾರ್ಮ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸೊ ನಾವು ನಾಟ್ ರಿಕ್ವೈರ್ಡ್. ಸೊ ದಟ್ ಈಸ್ ಎನಫ್. ಇಫ್ ಯು ವಾಂಟ್ ಆಕ್ಸಿಯಲ್ ಪ್ಲೇನ್, ಪುಟ್ θ = 0, ಯು ಗೆಟ್ p/r². ನಾನು ನಿಮ್ಗೆ ಇನ್ನೊಂದು ಹೇಳಿದ್ದೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r². ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ 1/r². ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ 1/r³. ನೆನಪಿದೆಯಾ ಪ್ರೀವಿಯಸ್ ಚಾಪ್ಟರ್ಲಿ? ಪಾಯಿಂಟ್ ಚಾರ್ಜ್ ಅಂದರೆ 1/4πε0 q/r² ಬರುತ್ತೆ. ಡೈಪೋಲ್ ಅಂತ ಹೇಳಿದ್ರೆ r³ ಬರುತ್ತೆ, 2p/r³, p/r³. ಇಲ್ಲಿ ನೋಡಿ, ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r. ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r². ಒಂದು ಪವರ್ ಎಕ್ಸ್ಟ್ರಾ ಆಗುತ್ತೆ. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಇದು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ CET ಕೆಲವೊಂದ್ಸರಿ ಕೇಳಿದ ಕ್ವಶನ್ ಇದನ್ನು ಗ್ರಾಫ್ ಕೊಟ್ಬಿಟ್ಟು. ನಾವು ಕಮಿಂಗ್ ಟು ದಿಸ್, ವಾಟ್ ಈಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್? ನಾನು ನಿಮ್ಗೆ ಆಲ್ರೆಡಿ ವೇವ್ ಆಪ್ಟಿಕ್ಸ್ ಚಾಪ್ಟರ್ ಟೀಚ್ ಮಾಡಿದ್ದೀನಿ. ವೇವ್ ಆಪ್ಟಿಕ್ಸಲ್ಲಿ ನಾನು ಐ ಥಾಟ್ ಯು ಸಮಥಿಂಗ್ ಕಾಲ್ಡ್ ಆಸ್ ಏನದು ವೇವ್ ಫ್ರಂಟ್ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ನೆನಪಿದ್ಯಾ? ಟು ಟೇಕ್ ವೈಫೈ ಸಿಗ್ನಲ್ ಯಾಕೆ ಈ ಥರ ಸಿಂಬಲ್ಸ್ ಇರುತ್ತೆ, ವೇವ್ ಫ್ರಂಟ್ ಅಂತ. ಸೇಮ್ ಇದು ವೇವ್ ಫ್ರಂಟ್. ಅಲ್ಲಿ ಕಾನ್ಸ್ಟೆಂಟ್ ಫೇಸ್ ಇರುತ್ತೆ, ಅಲ್ಲಿ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಇರುತ್ತೆ. ನಾವು ಒಂದನ್ನು ಅರ್ಥ ಮಾಡ್ಕೊಂಡು ಇನ್ನೊಂದು ರಿಲೇಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ವೆರಿ ಸಿಂಪಲ್. ನಾನೀಗ ಯಾವುದೋ ಒಂದು ಚಾರ್ಜ್ ತೊಗೊತೀನಿ, ಯಾವುದೋ ಒಂದು ಸೋರ್ಸ್ ಚಾರ್ಜ್. ಇದನ್ನು ಎಲ್ಲ ಕಡೆಯೂ ಪೊಟೆನ್ಷಿಯಲ್ ಇರುತ್ತೆ. ಇಲ್ಲೆಲ್ಲ ಪೊಟೆನ್ಷಿಯಲ್ ಇರುತ್ತೆ ಅಂದರೆ ನಾನು ಟೆಸ್ಟ್ ಚಾರ್ಜ್ ತೊಗೊಂಬಂದರೆ ಗೊತ್ತಾಗುತ್ತೆ ಎಷ್ಟು ಪೊಟೆನ್ಷಿಯಲ್ ಅಂದ್ಬಿಟ್ಟು. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್, ಲೆಟ್ಸ್ ಟೇಕ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗೋಯಿಂಗ್ ಎವ್ರಿವೇರ್. ಪೊಟೆನ್ಷಿಯಲ್ ಫಾರ್ಮುಲಾ ಏನು? ಫಾರ್ಮುಲಾ ಈಗ ಪೊಟೆನ್ಷಿಯಲ್ ಫಾರ್ಮುಲಾ V = 1/4πε0, 1/4πε0 q/r ಅಲ್ವಾ? ಆರ್ ಸೇಮ್ ಇದ್ದರೆ, ನಾನೀಗ ಒಂದು ಸೋರ್ಸ್ ಚಾರ್ಜ್ ತೊಗೊಂಡು ಈಕ್ವಿ ಡಿಸ್ಟೆನ್ಸ್, ಇಫ್ ಐ ಗೋ ಟು ಈಕ್ವಿಡಿಸ್ಟೆನ್ಸ್, ಎಲ್ಲ ಡಿಸ್ಟೆನ್ಸ್ ಸೇಮ್ ಇದೆ. ಎಲ್ಲ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ನಾನು ಒಂದು ವೇಳೆ ಎಲ್ಲ ಈ ಪಾಯಿಂಟ್ಸಲ್ಲಿ ನಾನೇನಾದರೂ ಪೊಟೆನ್ಷಿಯಲ್ ಫೈಂಡ್ ಮಾಡಿದೆ, ಎಲ್ಲ ಸೇಮ್ ಇರುತ್ತಲ್ವಾ? ಯಾಕೆ ಸೇಮ್ ಇರುತ್ತೆ ಸರ್? ಡಿಸ್ಟೆನ್ಸ್ ಸೇಮ್ ಅಲ್ವಾ? ಸೊ ಎಲ್ಲ ಪಾಯಿಂಟ್ಸ್ನ ಜಾಯಿನ್ ಮಾಡಿಬಿಟ್ರೆ ನನಗೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬರುತ್ತೆ. ಇಟ್ ಇಸ್ ಅ ಸರ್ಫೇಸ್ ಆನ್ ವಿಚ್ potential is constant. All the points potential is constant. Or you can say in other words, the difference between two potential is always 0. Or you can say it's the locus of all the points having same potential. Locus means it's a path traced. Now maths alli one separate topic here. Locus, locus, loci, something ನೀವು ಏನು ಬೇಕಾದ್ರೆ ಅನ್ಕೊಳ್ಳಿ. ಓಕೆ, ಸೊ ಇಟ್ ಇಸ್ ಲೋಕಸ್. ಮೆನಿ ಪಾಯಿಂಟ್ಸ್ ಲೋಕ ಅಂತ ಹೇಳ್ತೀವಿ ಮ್ಯಾಥ್ಸಲ್ಲಿ. ಲೋಕಸ್ ಅಂದರೆ ಸಿಂಗಲ್, ಲೋಕಸ್ ಅಂದರೆ ಇಟ್ಸ್ ಅ ಪಾರ್ಟ್ ಟ್ರೇಸ್ ಬೈ ಎ ಪಾಯಿಂಟ್. ಆಯಿತಾ? ಎನಿವೇ ಇಷ್ಟೇ ನಾನೇನು ಹೇಳ್ತಾ ಅಂದರೆ ಆರ್ ಡಿಸ್ಟೆನ್ಸ್ ಸೇಮ್ ಇರೋದು, ಪೊಟೆನ್ಷಿಯಲ್ ಸೇಮ್ ಇರೋದು. ಸೊ ಒಂದು ಪಾಯಿಂಟ್ ಸೋರ್ಸ್ ಇದ್ದರೆ ಅದಕ್ಕೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ಸು ವಿಲ್ ಬಿ ಆಲ್ವೇಸ್ ಸರ್ಕ್ಯುಲರ್, ಲೈಕ್ ದ ಸ್ಪೆರಿಕಲ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ಮತ್ತು ಎಲೆಕ್ಟ್ರಿಕ್ ಫೀಲ್ಡು ಎರಡೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹಿಂಗಿದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸು, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿರುತ್ತೆ.
ಅದೇ ರೀತಿ ವೇವ್ ಆಪ್ಟಿಕ್ಸಲ್ಲಿ ಡೈರೆಕ್ಷನ್ ಆಫ್ ವೇವ್ ಮತ್ತು ಏನದು ಡೈರೆಕ್ಷನ್ ಆಫ್ ವೇವ್ ಅದಾದಮೇಲೆ ವೇವ್ ಫ್ರಂಟ್ ಎರಡೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅರ್ಥ ಆಯ್ತಾ? ರಿಲೇಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇದು ಅರ್ಥ ಆಗಿದ್ರೆ ದಟ್ಸ್ ಇಟ್. ದಿಸ್ ಇಸ್ ವೆರಿ ಸಿಂಪಲ್. ಡ್ಯೂ ಟು ಪಾಯಿಂಟ್ ಚಾರ್ಜ್ ಈ ಥರ ಇರುತ್ತೆ. ಆ್ಯಂಡ್ ಇಫ್ ಯು ಟೇಕ್ ಫಾರ್ ಎಕ್ಸಾಂಪಲ್ ಲೈಕ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಈ ಥರ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ ಏನಾಗುತ್ತೆ, ಪೊಟೆನ್ಷಿಯಲ್ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಈಕ್ವಿ ಡಿಸ್ಟೆನ್ಸ್ ಅಲ್ವಾ. ಸೊ ಇಫ್ ಐ ಟೇಕ್ ಎ ಪಾಯಿಂಟ್ ಆಲ್ ದೀಸ್ ಲೊಕೇಶನ್ಸ್ ಇಟ್ಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದಿಸ್. ಸೊ ಇಲ್ಲಿ ಎಲ್ಲ ಪಾಯಿಂಟ್ಸಲ್ಲೂ ಸೇಮ್ ಪೊಟೆನ್ಷಿಯಲ್ ಇರುತ್ತೆ. ಆರ್ ಸೇಮ್ ಅಲ್ವಾ. ಆರ್ ಜಸ್ಟ್ ಇಮ್ಯಾಜಿನ್ ಲೈಕ್ ದ್ಯಾಟ್ ಐ ಆಮ್ ಬ್ರಿಂಗಿಂಗ್ ಎ ಪಾಸಿಟಿವ್ ಚಾರ್ಜ್, ಟೆಸ್ಟ್ ಪಾಸಿಟಿವ್ ಚಾರ್ಜ್. ನಾನು ತೊಗೊಂಬಂದು ಇಲ್ಲಿಡ್ತೀನಿ, ಇನ್ನೊಂದು ತೊಗೊಂಬಂದು ಇಲ್ಲಿಡ್ತೀನಿ. ಸೊ ಐ ಹ್ಯಾವ್ ಟು ಟ್ರಾವೆಲ್ ಸೇಮ್ ಡಿಸ್ಟೆನ್ಸ್ನು. ಸೊ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಸೊ ಯೂನಿಫಾರ್ಮ್ ಫೀಲ್ಡ್ ಇದ್ದರೆ ಪೊಟೆನ್ಷಿಯಲ್ ಬಂದು ಈ ಥರ ಇರುತ್ತೆ. ಅರ್ಥ ಇದೆ ಕ್ಲಿಯರಾಗಿ? ಇದಾದಮೇಲೆ ನೆಕ್ಸ್ಟು ಒಂದು ಪ್ಲಸ್ಸು ಒಂದು ಮೈನಸ್ಗೆ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಪಾಸಿಟಿವ್ ಮತ್ತು ಪಾಸಿಟಿವ್ ನೆನ್ಪಿಟ್ಕೊಳ್ಳಿ. ಇದೇ ನಾನು ಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕೇಳ್ಬೋದು. ಪ್ಲಸ್ಸು ನೋಡಿಲಿ ಡೈಪೋಲ್ ಆಗಿರೋದ್ರೆ ಪೊಟೆನ್ಷಿಯಲ್ ನೋಡಿ, ಸೆಂಟ್ರಲ್ ಝೀರೋ ಇದೆಯಾ, ದೇರ್ ಇಸ್ ಅ ಪಾಯಿಂಟ್ ವೇ ಪೊಟೆನ್ಷಿಯಲ್ ಇಸ್ ಝೀರೋ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿರೋದಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಜಾಯ್ನ್ ಆಗಿರುತ್ತೆ. ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಡಯಾಗ್ರಾಮ್ಸ್ ಅರ್ಥ ಮಾಡ್ಕೊಳ್ಳಿ. ಪಾಸಿಟಿವ್ ಮತ್ತು ಪಾಸಿಟಿವ್ಗೆ ಎರಡು ಪಾಸಿಟಿವ್ ಆಬ್ವಿಯಸ್ಲಿ ಪೊಟೆನ್ಷಿಯಲ್ ಇದ್ದೇ ಇರುತ್ತೆ. ಬಿಕಾಸ್ ನಾನು ಯಾವುದೋ ಒಂದು ಪಾಯಿಂಟ್ ತೊಗೊಂಡ್ರೆ ಈ ಪಾಯಿಂಟ್ ಹತ್ರ ಡ್ಯೂ ಟು ದಿಸ್ ಆಲ್ಸೋ ಪ್ಲಸ್ ಬೋತ್ ಆರ್ ಆ್ಯಡಿಂಗ್ ಅಪ್. ದೇರ್ಫೋರ್ ಪೊಟೆನ್ಷಿಯಲ್ ಎಕ್ಸಿಸ್ಟ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್. ಇಲ್ಲೇನಾಗುತ್ತೆ, ಡ್ಯೂ ಟು ದಿಸ್ ಸಮ್ ನೆಗೆಟಿವ್ ವ್ಯಾಲ್ಯೂ ಇರ್ಬೋದು, ಡ್ಯೂ ಟು ದಿಸ್ ಸಮ್ ಪಾಸಿಟಿವ್ ವ್ಯಾಲ್ಯೂ ಇರ್ಬೋದು, ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಾ? ದೇರ್ಫೋರ್ ಇಟ್ ಇಸ್ ನಾಟ್. ಈ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ. ಸೊ ಅದಾದಮೇಲೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸಿಂಪಲ್ ನೀವೇ ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ? 1/4πε0 Q/r². ಎಲೆಕ್ಟ್ರಿಕ್ ಫೀಲ್ಡ್. ಪೊಟೆನ್ಷಿಯಲ್ ಫಾರ್ಮುಲಾ ಏನು? ಪೊಟೆನ್ಷಿಯಲ್ 1/4πε0 Q/r. ಏನು ರಿಲೇಷನ್ ಈಗ ನೀವೇ ಹೇಳ್ಬಿಡಿ. ಆ್ಯಕ್ಚುಲಿ ಫೀಲ್ಡ್ಗೆ r² ಬರುತ್ತೆ, ಪೊಟೆನ್ಷಿಯಲ್ಗೆ r ಬರುತ್ತೆ, ಬರೀ r ಬರುತ್ತೆ. ಮತ್ತೇನು ರಿಲೇಷನ್ನು? ಫೀಲ್ಡ್ ನಾನೇನಾದರೂ ಆರಿಂದ ಮಲ್ಟಿಪ್ಲೈ ಮಾಡಿದ್ರೆ ಪೊಟೆನ್ಷಿಯಲ್ ಬರುತ್ತಲ್ವಾ. ನೋಡಿ ನೆನ್ಪಿಟ್ಕೊಳ್ಳಿ. ಡೆರಿವೇಷನ್ ಆಮೇಲೆ ಫಸ್ಟ್ ಅರ್ಥ ಮಾಡ್ಕೊಬೇಕು. 1/4πε0 Q/r². ಇದು ಎಲೆಕ್ಟ್ರಿಕ್ ಫೀಲ್ಡ್. ಪೊಟೆನ್ಷಿಯಲ್ ಅಂತ ಹೇಳಿದ್ರೆ 1/4πε0 Q/r. ಪೊಟೆನ್ಷಿಯಲ್ ಅಂತ ಹೇಳಿ ಪಿ ಅಲ್ಲ, ವಿ, ಸಾರಿ, ವಿ. ಅರ್ಥ ಆಯ್ತಾ? ನೀವು ಯೋಚನೆ ಮಾಡಿ. ಈಗ ಎರಡು ಥರ ಮಾಡ್ಬೋದು. ಒಂದು ವೇಳೆ ನಾನು ಎಲೆಕ್ಟ್ರಿಕ್ ಫೀಲ್ಡ್ನ ಇಂಟು ಆರ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಈ ಆರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ಬಿಕಮ್ ಪೊಟೆನ್ಷಿಯಲ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ನ ನಾನು ಆರಿಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಪೊಟೆನ್ಷಿಯಲ್ ಸಿಗುತ್ತಲ್ವಾ. ಸಿಂಪಲ್ ಅಲ್ವಾ? ಇದು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇ ಈಸ್ ಈಕ್ವಲ್ ಟು ವಿ. ಹಾಗೇನಾಗುತ್ತೆ, ನಾನೀಗ ಒಂದು ವೇಳೆ ಇಫ್ ಐ ವಾಂಟ್ ಐ ಕ್ಯಾನ್ ಸೇ ಇ ಈಸ್ ಈಕ್ವಲ್ ಟು V/R ಅಂತ ನಾನು ಹೇಳ್ಬೋದು ಸಿಂಪಲಾಗಿ. V/R, RV/D ಅಂತ ಹೇಳ್ಬೋದು, RdV/dL ಅಂತ ಹೇಳ್ಬೋದು. ನೆಗೆಟಿವ್ ಯಾಕೆ ನೆಗೆಟಿವ್ ಸರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ವೈ ಇಟ್ಸ್ ನೆಗೆಟಿವ್. ಸೊ ಇ ಈಸ್ ಈಕ್ವಲ್ ಟು V/R. ಸಮ್ಟೈಮ್ ರಿಕಾಲ್ ಡಿಸ್ಟೆನ್ಸ್ dV/D. ಇವೆಲ್ಲ ತುಂಬ ಬೇಸಿಕ್ ಫಾರ್ಮುಲಾಸ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದಾಗ ಈ ಬೇಸಿಕ್ ಫಾರ್ಮುಲಾಸ್ ಗೊತ್ತಿಲ್ಲ ಮಕ್ಕಳು ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಇದು ರಿಲೇಷನ್ ಬಿಟ್ವೀನ್ ಇ ಆ್ಯಂಡ್ ವಿ. ಅದನ್ನ ಡಿರೈವ್ ಮಾಡೋಕ್ಕೀಗ ಸಿಂಪಲ್, ವೆರಿ ಸಿಂಪಲ್. ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದೆ ತುಂಬ ಸತಿ. ಫೈನ್ ರಿಲೇಷನ್ ಬಿಟ್ವೀನ್ ಇ ಆ್ಯಂಡ್ ವಿ, 3 ಮಾರ್ಕರ್ಸ್ ಆರ್ 5 ಮಾರ್ಕರ್ಸ್ ಕೇಳ್ಬೋದು. ವೆರಿ ಸಿಂಪಲ್ ಮಕ್ಕಳೇ. ಎರಡು ಇಕ್ವಿಪೊಟೆನ್ಷಿಯಲ್ಸ್ ಐ ಹ್ಯಾವ್ ಟೇಕನ್ 2 ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಆಯಿತಾ? ಒಂದು ಯಾವುದೋ ವೋಲ್ಟೇಜು ವಿ ಅಂತ ತೊಗೊಂಡಿದ್ದೀನಿ, ಅದು ಪೊಟೆನ್ಷಿಯಲ್. ಇನ್ನೊಂದು ವಿ ಪ್ಲಸ್ ಡೆಲ್ಟಾ ವಿ ಅಂತ ತೊಗೊಂಡಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡು ಈ ರೀತಿ ಇದೆ. ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಯು ಕ್ಯಾನ್ ಟೇಕ್ ಹವೆವರ್ ಯು ವಾಂಟ್. ಆಯಿತಾ? ಬಟ್ ನಾವು ಫೈಂಡ್ ಔಟ್ ಮಾಡೋಣ ಆ್ಯಕ್ಚುಲಿ ಬೇಸಿಕಲಿ. ಒಂದು ಇಲ್ಲೇ ಹೇಳ್ತೀನಿ, ಈಗ ಒಂದು ಪಾಯಿಂಟ್ ಹೇಳ್ತೀನಿ. ಯಾವತ್ತೇ ಆಗಲಿ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ಡಿಕ್ರೀಸಿಂಗ್ ಪೊಟೆನ್ಷಿಯಲ್ ಆರ್ ಪೊಟೆನ್ಷಿಯಲ್ ಡಿಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಆಯ್ತಾ? ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸಿಂಪಲ್. ಇಲ್ಲಿ ಪಾಸಿಟಿವ್ ಇದೆಯಾ, ಎಲೆಕ್ಟ್ರಿಕ್ ಫೀಲ್ಡಿಂಗ್ ಬರ್ತಾ ಇದೆಯಾ. ನಾನೀಗ ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಸೊ ಎನರ್ಜಿ ಸ್ಪೆಂಡ್ ಮಾಡೋಕ್ಕೀಗ ಬಿಕಾಸ್ ದೇರ್ ಇಸ್ ಅಪೋಸಿಷನ್ ಆಲ್ವೇಸ್. ನಾನು ಟೆಸ್ಟ್ ಚಾರ್ಜ್ ತೊಗೊತಾ ಇದ್ದೀನಿ. ಸೊ ಲಂಚ್ ಮಾಡಿಲ್ಲ, ಲಂಚ್ ಇನ್ನೂ ಮಾಡಲಿಲ್ಲ ನಾನು, ಸಾರಿ, ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಯಾ. ಸೊ ನಾನು ಟೆಸ್ಟ್ ಚಾರ್ಜ್ ತೊಗೊಂಡಾಗ ಇದು ಪಾಸಿಟಿವ್ ಚಾರ್ಜ್ ಇರುತ್ತಾ. ಸೊ ಐ ಹ್ಯಾವ್ ಟು ಡೂ ವರ್ಕ್. ನಾನು ಇಲ್ಲಿಂದ ಈ ಪಾಯಿಂಟ್ ತೊಗೊಂಬಂದರೆ ಪಾಯಿಂಟ್ P1ಗೆ ಸ್ವಲ್ಪ ಕೆಲಸ ಮಾಡಿರ್ತೀನಿ. ಅಲ್ಲಿಂದ ಇಲ್ಲಿಗೆ ತೊಗೊಂಬಂದು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕಾ, ಅಲ್ಲಿಂದ ಇನ್ನೂ ಜಾಸ್ತಿ ಇಲ್ಲಿಗೆ ತೊಗೊಂಬಂದು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕಾ. ನಾನೇ ಹೇಳ್ಬೋದು ಈಗ potential at point 3 is more than potential at point 2 is more than potential at 1. So electric field ಯಾವ ಡೈರೆಕ್ಷನ್ ಇದೆ,
ಈ ಡೈರೆಕ್ಷನ್ ಇದೆ. ಪೊಟೆನ್ಷಿಯಲ್ ಹೆಂಗಿದೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡಿಂಗ್ ಹೋದಂಗೆ ಪೊಟೆನ್ಷಿಯಲ್ ಡಿಕ್ರೀಸ್ ಆಗ್ತಾ ಇರುತ್ತೆ. ದಟ್ಸ್ ವೈ ನೆಗೆಟಿವ್ ಸೈನ್ minus dV by dl. So electric field is in the direction of decreasing potential. ಅರ್ಥ ಆಯ್ತಾ? ಸೊ ಪೊಟೆನ್ಷಿಯಲ್ ಡಿಕ್ರೀಸ್ ಆದಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಾಮನ್. ಫಿಸಿಕ್ಸಲ್ಲಿ ನೀವು ಯಾವುದೇ ರೀತಿ ಮಗ್ಗಪ್ ಮಾಡೋದು ಬೇಕಾಗಿಲ್ಲ, ಎಲ್ಲದಕ್ಕೂ ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಬೇಕು. ಅರ್ಥ ಕ್ಲಿಯರ್ ಈಗ? ಸೊ ಓಕೆ, ನೀವು ಐ ಹೋಪ್ ಯು ಅಂಡರ್ಸ್ಟುಡ್. ಅದಕ್ಕೆ ನಾನು ಡಯಾಗ್ರಾಮ್ ಆ್ಯಕ್ಚುಲಿ NCERTಯಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಿ ಐ ಥಿಂಕ್ ಉಲ್ಟಾ ತಗೊಂಡಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ, ಬಟ್ ನಾನು ಈಸಿ ಆಗಲಿ ಅಂತ ಐ ಹ್ಯಾವ್ ಟೇಕನ್ ಲೈಕ್ ದಿಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ, ಹೈಯರ್ ಪೊಟೆನ್ಷಿಯಲ್, ಲೋವರ್ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ನಾನೀಗ ಇದೊಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸು, ಇದೊಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇದು ಒಂದ್ರ ಮೇಲೆ ಒಂದಿದೆ. ಇದು 3D ಡಯಾಗ್ರಾಮ್, ಒಂದ್ರ ಮೇಲೆ ಒಂದಿದೆ. ನಾನೀಗ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ದ ಅದರ್ ಪಾಯಿಂಟ್, ಒನ್ ಸರ್ಫೇಸ್ ಟು ಅದರ್ ಸರ್ಫೇಸ್. ಸೊ ಐ ಹ್ಯಾವ್ ಟು ಡೂ ದ ವರ್ಕ್ ಬಿಕಾಸ್ ದೇರ್ ಇಸ್ ಅ difference in the potential. So I'll take this as a surface A, surface B. So I'm doing a work to bring a charge from here to here. So I have to do some work. Let's take the work as dW. So what is the work? Force into displacement. Force into displacement. Negative doing against. What is the force? What is the namgili force gottilla nanagili, but electric field gottide. So what is the relation between electric field and the force? So E is equal to enagutte F divided by Q na. F is equal to enagutte E into Q na. So minus E into Q into dx ಆಯ್ತಾ ಬಂತ ವರ್ಕ್ ಡನ್. ಬಟ್ ನನಗೇನು ಗೊತ್ತು ಫಾರ್ಮುಲಾ? ಪೊಟೆನ್ಷಿಯಲ್. ಸೊ ದ ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ವಾಟ್? ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಕ್ವಾಂಟಿಟಿ ಆಫ್ ಚಾರ್ಜ್ ಮೂವ್ಡ್. ಎಷ್ಟು ಚಾರ್ಜ್ ಮೂವ್ ಮಾಡ್ತಾ ಇದೆಯಾ, ದ ಬೇಸಿಕ್ ಫಾರ್ಮುಲಾ V is equal to W by Q. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಬಿಗಿನಿಂಗ್ ಹೇಳಿದ್ದು ಪೊಟೆನ್ಷಿಯಲ್ ಅಂದರೆ ಏನು? ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಯೂನಿಟ್ ಚಾರ್ಜ್. Q is equal to 1, ಪೊಟೆನ್ಷಿಯಲ್ is equal to ವರ್ಕ್ ಡನ್. ಎರಡು ಈಕ್ವೇಟ್ ಮಾಡೋಣ ಈಗ, ಸಿಂಪಲ್ ಮುಗೀತು, ಇನ್ನೇನಿಲ್ಲ. ಎರಡು ಈಕ್ವೇಟ್ ಮಾಡಿ, E ಇಂಟು Q ಇಂಟು dx but must be equal to dV into change in the potential into Q. Q ಕ್ಯಾನ್ಸಲ್ ಆಯ್ತಾ? ಏನೀಗ ನಂಗೆ ಆನ್ಸರ್ ಬಂದೀಗ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಫೈನ್ ಮಾಡೋಕ್ಕಂತ ಹೇಳಿದ್ರೆ ನೆಗೆಟಿವ್ ಆಗಿ ಶಿಫ್ಟ್ ಮಾಡ್ತೀನಿ. E is equal to dV by dx. ನಾನು dx ಅಂತ ತೊಗೊಂಡು ಬೇಸಿಕಲಿ ಲೆಂತ್ ಇಸ್ ನಾನು DL, ಟೆಕ್ಸ್ಟ್ ಬುಕ್ಕಲ್ಲಿ DL ಅಂತ ತೊಗೊಂಡಿದ್ದಾರೆ. ಸೊ ವಿ ವಿಲ್ ಟೇಕ್ DL, ವಿಲ್ ಫಾಲೋ NCERT DL. It is DL. So E is equal to minus dV divided by DL. That's ಸಿಂಪಲ್. ಇದೊಂದು ಫಾರ್ಮುಲಾ, ಇದೊಂದು ಫಾರ್ಮುಲಾ, ಈಕ್ವೇಟ್ ಮಾಡೋದು ಮುಗೀತು. ನೀವು ಬುಕ್ಸ್ ಓಪನ್ ಮಾಡಿಬಿಟ್ಟು ಅಲ್ಲಿ ಡೆಫಿನೇಷನ್ಸ್ ಎಲ್ಲ ಇರುತ್ತೆ. ಯಾವುದೇ ಡಿರೈವೇಷನ್, ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಡಿರೈವೇಷನ್ ಕೊಟ್ಟರು ಫಸ್ಟು ಆ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಬೇಕು. ಕನ್ಸಿಡರ್ ಟು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ whose voltages, whose potentials are V and V plus dV. ಅರ್ಥ ಆಯ್ತಾ? ಲೆಟ್ ಅಸ್ ಟೇಕ್ ಎ ಪಾಯಿಂಟ್ ಚಾರ್ಜ್ Q, test point charge, or you can say unit charge, and Q is moved from a potential B to A. The amount of work done to do this is this. And we know from electric potential, we know that the electric potential is given by this. Equation 1, equation 2. Comparing equation 1 and equation 2, or equating equation 1 and equation 2, we get this. Therefore this. ಅರ್ಥ ಆಯ್ತಾ? ಸೊ ಆ ಥರ ಸಿಂಪಲ್, ಏನು ಡಿರೈವೇಷನ್ಸ್. ಸೊ ನಾನು ಬರೆದಿದ್ದೀನಿ, ಇನ್ನೂ ಡೀಟೇಲಾಗಿ ಬರೀತೀನಿ. ನಾನು ಆ್ಯಕ್ಚುಲಿ ಐ ಆಮ್ ವೆರಿ ಲೇಝಿ. ನಾನು ಬೋರ್ಡಿಂಗ್ ಲೇಝಿ ಅಂದರೆ ಲೇಝಿ ಟು ರೈಟ್ ಥಿಯರಿ. ಐ ಲವ್ ಟು ಸಾಲ್ವ್ ನ್ಯೂಮರಿಕಲ್ಸ್. ಥಿಯರಿ ಐ ಆಮ್ ಲೇಝಿ. ಓಕೆ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ದಿಸ್ ಫಾರ್ಮುಲಾ. ಅರ್ಥ ಆಯ್ತಾ? ಸೊ ಇಲ್ಲಿ ಇಫ್ ಯು ವಾಂಟ್ ಪುಟ್ ನೆಗೆಟಿವ್ ಹಿಯರ್, ಇಫ್ ಯು ವಾಂಟ್ ನೆಗೆಟಿವ್, ಆ್ಯಂಡ್ ಅದಾದಮೇಲೆ ವಿ ನೋ ಪೊಟೆನ್ಷಿಯಲ್ ಇಸ್ ದ ಫಾರ್ಮುಲಾ. ಸೊ ಈಕ್ವಲ್ ಟು ಬೋತ್, ಯು ವಾಂಟ್ ಟು ಗೆಟ್ ದಿಸ್. ಇಫ್ ಯು ವಾಂಟ್ ಮಾಡ್ಯುಲಸ್, you can say modulus of dV divided by. ಅರ್ಥ ಆಯ್ತಾ? ಸೊ ದಯವಿಟ್ಟು 3 ಮಾರ್ಕ್ಸ್ ಕೇಳಿದ್ರೆ ಐ ಥಿಂಕ್ ದಿಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಟು ರೈಟ್. ಡಯಾಗ್ರಾಮ್ ಬರೆದ್ರೆ ಸಾಕು. ಒಂದು ವೇಳೆ 5 ಮಾರ್ಕ್ಸ್ ಕೇಳಿಬಿಟ್ರೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಬರೀರಿ. ಸೊ ಅರ್ಥ ಆಯ್ತಾ? ನೆಕ್ಸ್ಟ್ ಕಮ್ಸ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ವೆರಿ ಸಿಂಪಲ್, ವೆರಿ ಸಿಂಪಲ್. ಏನು ಮಾಡೋಕ್ಕೆ ಗೊತ್ತಾ? ಈಗ ಸಿಸ್ಟಮ್ ಆಫ್ ಚಾರ್ಜಸ್ಸು. ಈಗ ನಾನು ಸಿಸ್ಟಮ್ ಆಫ್ ಚಾರ್ಜಸ್ ಅಂದರೆ ಏನು? ನನಗೆ ಈ ಚಾರ್ಜಸ್ ನೋಡಿ ಇಲ್ಲಿ ಬರ್ದೀನಿ. ಈ ಚಾರ್ಜಸ್ನ ಈ ಕಾನ್ಫಿಗ್ರೇಷನ್ಗೆ ತರಬೇಕಂತ ಹೇಳಿದ್ರೆ ನಾನು ಸ್ವಲ್ಪ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ದು ಏನೂ ಆಗೋದಿಲ್ಲ. ಐ ಹ್ಯಾವ್ ಟು ಡೂ ವರ್ಕ್. ವೆನ್ ಐ ಡೂ ವರ್ಕ್, ದಟ್ ವರ್ಕ್ ಇಸ್ ಟೋಲ್ಡ್ ದ ಎನರ್ಜಿ ಇನ್ ದ ಸಿಸ್ಟಮ್. ಸಿಂಪಲ್. ನೀವು ಕೇಳ್ಬೋದು ಸರ್ ನಾನು ಯಾಕೆ ಕೆಲಸ ಮಾಡಬೇಕು? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕ್ವಶನ್ ಏನು ಕೇಳ್ತಾರೆ ಅಂದರೆ, ಈ ಥರ ಮಾಡೋದಕ್ಕೆ ಕೆಲಸ ಮಾಡಬೇಕು. ವಾಟ್ ಈಸ್ ದಟ್ ವರ್ಕ್? ಹೌ ಮಚ್ ಈಸ್ ಅ ಪೊಟೆನ್ಷಿಯಲ್ ಎನರ್ಜಿ? ಹೌ ಮಚ್ ಈಸ್ ಅ ಪೊಟೆನ್ಷಿಯಲ್ ಎನರ್ಜಿ stored in a system in the absence of external field. ಇಲ್ಲಿ ಯಾವುದೇ ರೀತಿಯಾದ
ಬೇರೆ ಎಕ್ಸ್ಟರ್ನಲ್ ಫೀಲ್ಡ್ ಇಲ್ಲ, ಇವೆಲ್ಲ ಬರೀ ಚಾರ್ಜಸ್ ಮಾತ್ರ ಇದೆ, ಔಟ್ಸೈಡ್ ಫೀಲ್ಡ್ ಇಲ್ಲ. ವೆರಿ ಸಿಂಪಲ್. ಅರ್ಥ ಆಯ್ತಾ? ನೋಡಿ, ಸಿಂಪಲಾಗಿ ಹೇಳ್ತೀನಿ. ಈಗ ನನಗೆ ಹೆಂಗೆ, ಹೌ ಕ್ಯಾನ್ ಐ ಬ್ರಿಂಗ್ ದಿಸ್ ಲೈಕ್ ದಿಸ್ ಇನ್ ದಿಸ್ ಕಾನ್ಫಿಗರೇಷನ್? ಫಸ್ಟ್ ನಾನೇನು ಮಾಡ್ತೀನಿ, Q1 ತೊಗೊಂಬರ್ತೀನಿ. Q1 ತೊಗೊಂಬಂದಾಗ Q1ಗೆ ಯಾರು ಅಪೋಸಿಷನ್ ಇದ್ದಾರೆ? ಅಲ್ಲಿ ಯಾರು ಅಪೋಸಿಷನ್ ಇಲ್ಲ. ಸೊ Q1 ಕಿಂಗ್, Q1. ಸೊ ವೆನ್ ಐ ಬ್ರಿಂಗ್ ಫಸ್ಟ್ ಚಾರ್ಜ್ Q1, ಸೊ ನಾನು ಯಾರೂ ಅಪೋಸಿಷನ್ ಇಲ್ಲ, ಇಲ್ಲಿ ಯಾವುದೇ ಎಕ್ಸ್ಟರ್ನಲ್ ಫೀಲ್ಡ್ ಇಲ್ಲ, ಬೇರೆ ಯಾರ್ದು ಚಾರ್ಜ್ ಇಲ್ಲ. ಸೊ ಈಸ್ ಓನ್ಲಿ ಹೀರೋ Q1. ಅರ್ಥ? ಯುನಾನಿಮಸ್ಲಿ. ಸೊ ಯಾರು ಫೋರ್ಸೇ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ನಾನು ಸೆಕೆಂಡ್ ಟೈಮ್ ವೆನ್ ಐ ಬ್ರಿಂಗ್ ಸೆಕೆಂಡ್ ಪರ್ಸನ್, ನಾನು Q2 ತೊಗೊಂಬಂದಾಗ ಆಗೇನು ಮಾಡುತ್ತೆ, Q1 ನಾನು ಆಲ್ರೆಡಿ ಇಲ್ಲಿ ಇದ್ದೀನಿ ಅಂತ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ. ಅರ್ಥ ಆಯ್ತಾ? ಸೊ ನಾನು Q2 ತರಬೇಕಂತ ಹೇಳಿದ್ರೆ ನಾನು ಕೆಲಸ ಮಾಡಬೇಕು, ಜಾಸ್ತಿ ನೀರು ತರಬೇಕಂದ್ರೆ ಜಾಸ್ತಿ ಕೆಲಸ ಮಾಡಬೇಕು. ಸೊ ಟು ಬ್ರಿಂಗ್ Q2 ಐ ಹ್ಯಾವ್ ಟು ಡೂ ವರ್ಕ್ ಅಗೇನೆಸ್ಟ್ Q1. ಅರ್ಥ ಆಯ್ತಾ? ನೆಕ್ಸ್ಟು ಈಗ ಥರ್ಡ್ ಪರ್ಸನ್ ಕರ್ಕೊಂಬರ್ತೀನಿ Q3ನ. ಆಗೇನು ಮಾಡೋಕ್ಕೆ, Q3 ತಂದಾಗ ದೇರ್ ಆರ್ 2 people ಆಲ್ರೆಡಿ. ಸೊ ಐ ಹ್ಯಾವ್ ಟು ಡೂ ವರ್ಕ್ ಅಗೇನೆಸ್ಟ್ Q2, ಐ ಹ್ಯಾವ್ ಟು ಡೂ ವರ್ಕ್ ಅಗೇನೆಸ್ಟ್ Q1. ಅರ್ಥ ಆಯ್ತಾ? ಸೊ ನಾವು ಇಬ್ಬರಿಗೂ ಒಪ್ಪಿಸ್ಬೇಕು, ಇಬ್ಬರಿಗೂ ಅಗೇನೆಸ್ಟ್ ವರ್ಕ್ ಮಾಡಬೇಕು. ಸೊ ವಾಟ್ ಎವರ್ ಇಸ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಇಸ್ ಅ ಪೊಟೆನ್ಷಿಯಲ್ ಎ ಸಿಸ್ಟಮ್. ಅರ್ಥ ಆಯ್ತಾ? ಅದನ್ನು ಬ್ರೇಕ್ ಮಾಡಿದ್ರೆ ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ? ಸೊ ಇದನ್ನು ನಾನೀಗ ವಿ ವಿಲ್ ಸಿಂಪ್ಲಿ ಅಂಡರ್ಸ್ಟ್ಯಾಂಡ್. ಸಿಂಪ್ಲಿ ಈ ಕ್ವಶನ್ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸಿಂಪಲ್. ಫಸ್ಟ್ ವಿಲ್ ಡೂ ಸ್ಟೆಪ್ 1. ಫಸ್ಟ್ ವೇನೆ Q1 ತರ್ತೀವಿ. ಸೊ ವರ್ಕ್ ಡನ್ ಟು ಬ್ರಿಂಗ್ Q1, ಇಫ್ ಐ ಟೇಕ್ W1, ದಟ್ ಈಸ್ 0 ಬಿಕಾಸ್ ದೇರ್ ಇಸ್ ನೋ ಎಕ್ಸ್ಟರ್ನಲ್ ಫೀಲ್ಡ್. ದೇರ್ ಇಸ್ ನೋ ಎಕ್ಸ್ಟರ್ನಲ್ ಯಾವುದೇ ಥರ ಫೀಲ್ಡ್ ಇಲ್ಲ. ಅರ್ಥ ಆಯ್ತಾ? ಅದಾದಮೇಲೆ ಸೆಕೆಂಡ್ ಒನ್ ವೆನ್ ಐ ಬ್ರಿಂಗ್ ಇದು ವರ್ಕ್ ಡನ್ ಟು ಬ್ರಿಂಗ್ Q1. ನಂತರ ವೆನ್ ಐ ಬ್ರಿಂಗ್ Q2, ವರ್ಕ್ ಡನ್ ಇಸ್ W2 ಅಂತ ತಗೋಣ. ದಿಸ್ ಐ ಹ್ಯಾವ್ ಟು ವರ್ಕ್ ಅಗೇನ್ಸ್ಟ್ ಹೂಮ್. ವಾಟ್ ದ ಫಾರ್ಮುಲಾ ಫಾರ್ ವರ್ಕ್? ಏನು ಫಾರ್ಮುಲಾ? V is equal to W/Q. ನೆನ್ಪಿಟ್ಕೊಳ್ಳಿ, Q ಅನ್ನೋದು ಟೆಸ್ಟ್ ಚಾರ್ಜು. ನೀವು ಯಾವ ಚಾರ್ಜನ್ನು ತೊಗೊಂಬರ್ತಾ ಇದ್ದೀರಲ್ಲ ಅದು Q. ಅಲ್ಲಿ ಆಲ್ರೆಡಿ ಯಾವ್ದು ಇದೆಯಲ್ವಾ ಅದು ಕ್ಯಾಪಿಟಲ್ Q. ಸೊ ನಾನು ಫಾರ್ಮುಲಾ ನೋಡೋದು ನಿಮಗೆ, ಆ್ಯಕ್ಚುಲಿ ಫಾರ್ಮುಲಾ ಬಂದು 1/4πε0 Q ಇಂಟು Q. W ಅಂದರೆ ಆ ಥರ ಇರುತ್ತೆ, ಡಿವೈಡೆಡ್ ಬೈ ಆಬ್ವಿಯಸ್ಲಿ Q ಇರುತ್ತೆ. ಸೊ ದೇರ್ಫೋರ್ Q ಗೆಟ್ ಕ್ಯಾನ್ಸಲ್. ಬಟ್ ಇಫ್ ಐ ವಾಂಟ್ only work ಅಂದರೆ ಏನು? ದ ಪೊಟೆನ್ಷಿಯಲ್ ಡ್ಯೂ ಟು ಸೋರ್ಸ್ ಚಾರ್ಜ್ ಇಂಟು ದ ಟೆಸ್ಟ್ ಚಾರ್ಜ್. ಸೋರ್ಸ್ ಚಾರ್ಜ್ ಇಂಟು ಟೆಸ್ಟ್ ಚಾರ್ಜ್. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಸೆಕೆಂಡ್ ಚಾರ್ಜು ಐ ಹ್ಯಾವ್ ಟು ಡೂ ವರ್ಕ್ ಅಗೇನ್ಸ್ಟ್ Q1. ಸೊ Q1 ಇಸ್ ಅ ಸೋರ್ಸ್ ಚಾರ್ಜ್. ಆಗೇನಾಗುತ್ತೆ, ಅದರದ್ದು ಪೊಟೆನ್ಷಿಯಲ್ Q1 ಪೊಟೆನ್ಷಿಯಲ್ ಇಂಟು ವಾಟ್ ಐ ಆಮ್ ಗೆಟಿಂಗ್ ಇಟ್ Q2. ಅರ್ಥ ಆಯ್ತಾ? ನೆಕ್ಸ್ಟ್ ನೀವೇ ಹೇಳಿ ಈಗ, ವಾಟ್ ಈಸ್ W3? W3 ತಂದಾಗ there is a potential due to 1. I have to do work against that. Which charge I am bringing? I am bringing Q3. So it is Q3. I am bringing Q3. Now there is already second charge also is there. Again I am bringing Q3 against second charge Q3. So I am doing work against both 1 and 2. And the charge I am bringing is Q3. What is the total work done? ಇದನ್ನು ಆ್ಯಡ್ ಮಾಡಿ, ಸಿಂಪಲ್ ಮಕ್ಕಳೇ, ಸಿಂಪಲ್. V1 ಇಂಟು Q2, V1 ಇಂಟು Q3, V2 ಇಂಟು V. ಅದಾದಮೇಲೆ ಏನು ಮಾಡೋಕ್ಕೆ ನಾವೀಗ? V1 ಫಾರ್ಮುಲಾ ಏನು? 1/4πε0 Q1 Q2. V1 ಅಂದರೆ Q1 ಇರುತ್ತೆ, ಈ Q2 ಆಲ್ರಿದೆ, ಬೈ R12. ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ R12. ಇದೇನಿದು 1/4πε0 ಅಗೇನ್ ಟು Q1 Q3 divided by R13. Again 1/4πε0 Q2 Q3 divided by R23. The total work done. So this work done is stored in your statement by class. You write a statement. This work done is stored as a potential energy in the system. ಅರ್ಥ ಆಯ್ತಾ? ನಾವು ಕೆಲಸ ಮಾಡಿದ್ರೆ ಎನರ್ಜಿ ಸ್ಟೋರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ವರ್ಕ್ ಅಂದರೆ ಏನು? ಕೆಲಸ ಮಾಡಿದ್ರೆ ಎನರ್ಜಿ. ಅರ್ಥ ಆಯ್ತಾ? ಎನರ್ಜಿ ಸ್ಪೆಂಡ್ ಮಾಡ್ತೀವಿ, ಎನರ್ಜಿ ಸ್ಟೋರ್ ಮಾಡ್ತೀವಿ, ಎರಡರಲ್ಲಿ ಯಾವುದಾದ್ರು ಒಂದು. ಅರ್ಥ ಆಯ್ತಾ ಕ್ಲಿಯರಾಗಿ? ನೆಕ್ಸ್ಟ್, ದಿಸ್ ಇಸ್ ಹೌ ಇಟ್ ಈಸ್. ಸಿಂಪಲ್. ನಾನು ಬರ್ದೀನಿ, ಕ್ಲಿಯರಾಗಿ ಬರ್ದಿದ್ದೀನಿ, ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ಫಸ್ಟು ಅರ್ಥ ಮಾಡ್ಕೊಬೇಕು. ಅದಾದಮೇಲೆ ಕ್ಲೀನಾಗಿ ಕುತ್ಕೊಂಡು ನಿಮ್ಮ ನೋಟ್ಸಲ್ಲಿ ಬರ್ಕೊಬೇಕು. ಯು ರೈಟ್ ಇನ್ ದ ನೋಟ್ಸ್ ಬರೀಬೇಕಾದ್ರೆ ನೋಡ್ದಿರೇ ಬರೀರಿ. ಅರ್ಥ ಆಗಿರುತ್ತಲ್ವಾ?
ನೋಡಿದ್ರೆ ಬರೀಬೇಕು. ಸೊ ಇದನ್ನು ಸ್ಟೇಟ್ಮೆಂಟ್ಸ್. ನೀವು ಆ್ಯಕ್ಚುಲಿ ಇನ್ನೂ ಸ್ಟೇಟ್ಮೆಂಟ್ ಬರೀಬೇಕಿಲ್ಲ, ನಾನು ಅಷ್ಟೊಂದು ಸ್ಟೇಟ್ಮೆಂಟ್ ಬರೆದಿಲ್ಲ, ನೀವು ಇನ್ನೂ ಜಾಸ್ತಿ ಬರೀಬೋದು. ಅಮೌಂಟ್ ಆಫ್ ಏನು ಬರೋದಿಲ್ಲಿ ನೀವು, ದ ವರ್ಕ್ ಡನ್ ಟು ಬ್ರಿಂಗ್ ಎ ಚಾರ್ಜ್ ಕ್ಯೂ, ವರ್ಕ್ ಡನ್ ಟು ಬ್ರಿಂಗ್ ಚಾರ್ಜ್ Q1 is 0. You can give reason. Since there is no, since there is no external field, there is no one is opposing them. Don't write no one is opposing them. Just write no external field. Therefore, there is no work is done. ಅಲ್ಲಿ ಯಾರು ಅಪೋಸಿಷನ್ ಮಾಡೋಕ್ಕಿಲ್ಲ. Second one, work done to bring charge Q2 is nothing but work done against charge Q1. That is W2. I am keeping W1 to. So V1 into Q2. Same thing. Work done against Q2. Total work done ಮಾಡಿ then equate ಮಾಡಿ get. If you want, ಕೆಲವೊಂದು ಬುಕ್ಕಲ್ಲಿ ಏನು ಮಾಡಿದೆ ಅಂದರೆ ಇಲ್ಲೇ ಫಾರ್ಮುಲಾ ಬರ್ಬಿಟ್ಟಿದೆ 1/4πε0. 5 ಮಾರ್ಕ್ಸ್ ಏನಾದ್ರು ಎಕ್ಸಾಮಲ್ಲಿ ಕೇಳಿದ್ರೆ ಇಲ್ಲೇ ಬರೋದು ಬಿಡಿ, ದೊಡ್ಡದು ಮಾಡಿ. ಹೌ ಮಚ್ ಅವ್ರ ಬಿಗ್ ಡಿರೈವೇಷನ್ ಕ್ಯಾನ್ ಮೇಕ್ ಇಟ್. ನಿಮಗೆ ಪ್ರಾಪರಾಗಿ ಅರ್ಥ ಆಗ್ಬಿಟ್ರೆ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಬಿಡಿ ಡಿರೈವೇಷನ್. ಇದನ್ನು ಇಲ್ಲಿ ಬರೋದು, ಮತ್ತೆ ಇದಕ್ಕೆ ಇನ್ನೊಂದು ಎಕ್ಸ್ಪ್ಲೇಷನ್ ಬರೋದು, ಅದಾದಮೇಲೆ 3ನೇ ಆ್ಯಡ್ ಮಾಡಿ ಮತ್ತೆ 3ಗೂ ಈ ಥರ ಯು ಕ್ಯಾನ್ ಜಸ್ಟ್ ಮೇಕಿಂಗ್ ಸಿಂಪ್ಲಿ ಥಿಂಗ್ಸ್ ಲೆಂತಿ. 3 ಮಾರ್ಕ್ಸ್ ಕೇಳಿದ್ರೆ ದಿಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಅರ್ಥ ಆಯ್ತಾ ಈಗ? ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ತುಂಬ ಈಸಿ. ಇದೇ ಡಿರೈವೇಷನ್ನು ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ನಾವೇನು ಮಾಡ್ತೀವಿ ಈಗ, ವಿ ವಿಲ್ ಟೇಕ್ ಅ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಫೀಲ್ಡ್. ಒಂದು ಎಕ್ಸ್ಟರ್ನಲ್ ಫೀಲ್ಡ್ ತೊಗೊಂಡ್ರೆ ಅದಲ್ಲಿ ಹೇಗಿರುತ್ತೆ, ಇದರಲ್ಲಿ ಈ ಥರ ಅಸ್ಯೂಮ್ ಮಾಡ್ಕೊಂಡು, ಇದು ಸೇಮ್ ಥಿಂಗ್ ಮಕ್ಕಳೇ. ಈಗ ಸೇಮ್ ಥಿಂಗ್ ವಾಟ್ ನೀವೇನಿಲ್ಲಿ ಡಿಸ್ಕಸ್ ಮಾಡೋ ಸೇಮ್ ಥಿಂಗ್ ಫಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಆಲ್ರೆಡಿ ಫೀಲ್ಡ್ ಇದೆ ಅಲ್ಲಿ, ನಾನು Q1 ತೊಗೊಳ್ಬೇಕಾ, ವರ್ಕ್ ಮಾಡಬೇಕು, ಐ ಹ್ಯಾವ್ ಟು ಡು ವರ್ಕ್ ಅಗೇನ್ಸ್ಟ್ ದ ಫೀಲ್ಡ್. ನಾನು Q2 ತೊಗೊಂಡೋದ್ರೆ ಐ ಹ್ಯಾವ್ ಟು ಡು ವರ್ಕ್ ಅಗೇನ್ಸ್ಟ್ ದ Q1 ಆ್ಯಂಡ್ ದ ಎಕ್ಸ್ಟರ್ನಲ್ ಫೀಲ್ಡ್. Q3 ತೊಗೊಂಡೋದ್ರೆ ಐ ಹ್ಯಾವ್ ಟು ಡು ವರ್ಕ್ ಅಗೇನ್ಸ್ಟ್ Q1, Q2 ಆ್ಯಂಡ್ ಎಕ್ಸ್ಟರ್ನಲ್ ಫೀಲ್ಡ್. ಸೊ ಇಲ್ಲಿ ಅಡಿಷ್ನಲ್ ಎಕ್ಸ್ಟರ್ನಲ್ ಫೀಲ್ಡ್ ಬರುತ್ತೆ. ಎಕ್ಸ್ಟರ್ನಲ್ ಫೀಲ್ಡ್ ಪೊಟೆನ್ಷಿಯಲ್ V ಅಂತ ತಗೋಣ, V ಇಂಟು Q1, V ಇಂಟು Q2, V ಇಂಟು Q3. ಸೊ ಅಡಿಷ್ನಲ್ ಆಗಿ ನಮಗೇನು ಬರುತ್ತೆ ಈಗ, ಅಡಿಷ್ನಲ್ ಆಗಿ ಎಲ್ಲಿದೆ, ನೋಡಿ, ಅಡಿಷ್ನಲ್ ಆಗಿ ಸೇಮ್ ಪ್ರೀವಿಯಸ್ ಡಿರೈವೇಷನ್, ಪ್ರೀವಿಯಸ್ದು ಇದು ಸೇಮ್ ಡಿರೈವೇಷನ್, ಸೇಮ್ ನೋಡಿ, V1 Q2, V1 Q2, V3 ಬರುತ್ತೆ. ಬಟ್ ಅಡಿಷ್ನಲಿ ಸಿನ್ಸ್ ದರ್ ಇಸ್ ಆಲ್ರೆಡಿ ಅನ್ ಎಕ್ಸ್ಟರ್ನಲ್ ಫೀಲ್ಡ್, ಸೊ ವೆನ್ ಐ ಟೇಕ್ ಫಸ್ಟ್ ಚಾರ್ಜ್ ಐ ಹ್ಯಾವ್ ಟು ಡು ವರ್ಕ್ ಅಗೇನ್ಸ್ಟ್ ದ ಎಕ್ಸ್ಟರ್ನಲ್ ಫೀಲ್ಡ್ V. When I take second charge, I have to do first work against the external field plus this. When I take third charge, ಕೆಲವೊಂದ್ಸರಿ ಎಕ್ಸಾಮಲ್ಲಿ 2 ಚಾರ್ಜ್ ಕೊಳ್ತಾರೆ, ಶೋ ದಟ್ ರೆಸ್ಪಾನ್ಸ್. ನೀವು 2 ಮಾಡೋಕ್ಕೆ ಇಷ್ಟೇ ಮಾಡಬೇಕು. ಯೂಶಲಿ ಈ ಥರ ಕ್ವಶನ್ ಕೇಳಿದ್ರೆ ನನ್ನ ಪ್ರಕಾರ 2 ಕೇಳ್ತಾರೆ. ಸೊ ಬಿಕಾಸ್ 3 ಮಾರ್ಕ್ ಅಂದರೆ ಎಷ್ಟೇ, V ಇಂಟು Q1, V ಇಂಟು Q2, V1 ಪ್ಲಸ್ Q2. V1ಗೆ ಫಾರ್ಮುಲಾ ಹಾಕಿ 1/4πε0 Q1 Q2 ಬೈ, ಆಯಿತಾ? ಸೊ ದಿಸ್ ಎಕ್ಸ್ಟ್ರಾ ಟೋಟಲ್ ವರ್ಕ್ ಡನ್ ಸೇಮ್ ಅದೇ ರೀತಿ ಇರುತ್ತೆ ನೋಡಿ, ಇದಿಷ್ಟೇ ಸೇಮ್ ಅದೇ ಡಿರೈವೇಷನ್ ಮಕ್ಕಳು. ಇದು ಎಕ್ಸ್ಟ್ರಾ ಇದೊಂದಿದೆ, ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಆಬ್ವಿಯಸ್ಲಿ ಎಕ್ಸ್ಟ್ರಾ ಸಿನ್ಸ್ ಇಸ್ ಆಲ್ರೆಡಿ ಫೀಲ್ಡ್ ಇದೆ, ಆ ಫೀಲ್ಡಲ್ಲಿ ನಾನು ತೊಗೊಂಡೋಗಿ ಎಲ್ಲ ಚಾರ್ಜ್ ಇಡ್ತಾ ಇದ್ದೀನಿ. ಪ್ರೀವಿಯಸ್ ಕೇಸಲ್ಲಿ ಏನೂ ಫೀಲ್ಡ್ ಇಲ್ಲ, ಬರೀ ಚಾರ್ಜ್ ತೊಗೊಂಡೋಗ್ತಾ ಇದ್ದೀನಿ. ಎಕ್ಸ್ಟ್ರಾ ನಿಮಗೆ ಪೊಟೆನ್ಷಿಯಲ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್ ಇಸ್ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ನ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಫೀಲ್ಡ್ ಇಟ್ಟಾಗ ಏನಾಗುತ್ತೆ ಅಂತ ಇದು ಕ್ವಶನ್. ಅಗೇನ್ ವೆರಿ ಸಿಂಪಲ್. ಇನ್ನೊಂದು ಯೂನಿಫಾರ್ಮ್ ಅಂದರೆ ನನಗೊಂದು ರೀಸೆಂಟ್ಲಿ ಜೋಕ್ ನನಗೆ ಏನಾಯ್ತಂದರೆ, ಬೇಸಿಕಲಿ ನಾನು ಕಟಿಂಗ್ ಶಾಪ್ಗೆ ಹೋಗಿದ್ದೆ. ಯು ಕ್ಯಾನ್ ಸಿ ಒಂದು ವೀಕ್ ಬಿಫೋರ್ ನನ್ನ ಕಟಿಂಗು ಈಗ ಡಿಫ್ರೆಂಟ್ ಆಗಿದೆ. ಕಟಿಂಗ್ ಶಾಪ್ಗೆ ಹೋದಾಗ ಅವ್ನಿಗೆ ಹೇಳಿದೆ, ಕಟಿಂಗ್ ಮಾಡೋನಿಗೆ, ತುಂಬ ಹೆಂಗಿದ್ದ ಅವನು ಆ್ಯಕ್ಚುಲಿ, ನೋಡಪ್ಪ ನನ್ನ ಹೇರ್ ಕಟ್ನ ಯೂನಿಫಾರ್ಮಾಗಿ ಮಾಡಬೇಕು ಅಂತ ಹೇಳಿದೆ. ಯಾಕಂದರೆ ನಾನು ಬಿಕಾಸ್ ವೆನ್ ಎವರ್ ಐ ಸೀನು ಹಿಂಗೆ ಹೊಸ ಹೇರ್ ಸ್ಟೈಲ್ ಈಗ ಸ್ಟೂಡೆಂಟ್ಸ್ದು, ಇಲ್ಲಿ ಫುಲ್ ಎತ್ತಿಬಿಡೋದು, ಹಿಂಗೆ ಇಲ್ಲಿ ಫುಲ್ ಬಿಟ್ಬಿಡೋದು, ಇಲ್ಲಿ ಫುಲ್ ಎತ್ತಿಬಿಡ್ತದೆ, ಹಿಂಗೆ ಇಲ್ಲಿ ಫುಲ್ ಏನು ಕಟಿಂಗ್ ಮಾಡೋದಿಲ್ಲ ಮೇಲೆಗಡೆ, ಹಂಗೆ ಬಿಡೋದು ಆ್ಯಕ್ಚುಲಿ ಲೈಕ್ ಮಶ್ರೂಮ್. ಓಕೆ, ಐ ಡೋಂಟ್ ನೋ ವಾಟ್ ದೇ ಕಾಲ್ ಕಟಿಂಗ್. ಅವ್ನಿಗೆ ಹೇಳಿದೆ ಯೂನಿಫಾರ್ಮಾಗಿ ಕಟ್ ಮಾಡೋ ಅಂತ ಹೇಳ್ದೆ. ದೆನ್ ಐ ಆಸ್ಕ್ ಹಿಮ್ ಲೈಕ್, ದೆನ್ ಈ ಆಸ್ಕ್ ಅವ್ನು ನಾನು ಕೇಳ್ದ, ಸೊ ನೀವೇನು ಕೆಲಸ ಮಾಡ್ತೀರ, ನಾನು ಟೀಚರ್ ಅಂತ ಹೇಳಿದೆ. ಅವನಾಗ ಓ ಅರ್ಥ ಆಯ್ತು ಬಿಡಿ ಸರ್ ಆ್ಯಕ್ಚುಲಿ ಅಂತ ಹೇಳ್ದ. ಅದಾದಮೇಲೆ ಆಫ್ಟರ್ ಕಟಿಂಗ್ನು, ಸೊ ಕಟಿಂಗ್ ಆದಮೇಲೆ ನಾನು ಮನೆಗೆ ಬಂದು ನೋಡ್ತೀನಿ, ಸೇಮ್ ಅದೇ ರೀತಿ ಮಾಡಿದ್ದಾನೆ. ಆ ಕಟಿಂಗ್ ಶಾಪ್ ನಂಗೆ ಅನಿಸಿಲ್ಲ, ಬಟ್ ವೆನ್ ಐ ಕಮ್ ಔಟ್ ಸೈಡ್ ಐ ಫೆಲ್ಟ್ ನಾನು ಅಗೇನ್, ಸೊ ಐ ಡಿಸೈಡೆಡ್
ಏನು ಈ ಥರ ಮಾಡಿದೆ ಅಂದ್ಬಿಟ್ಟು, ಸೊ ವಾಟ್ ಐ ಡಿಡ್ ಈಸ್ ಬೇಸಿಕಲಿ ನಾನೇ ಕಟಿಂಗ್ ಯೂನಿಫಾರ್ಮ್ ನಾನ್ ಯೂನಿಫಾರ್ಮ್ ಬಗ್ಗೆ ಅಷ್ಟೊಂದು ನಾನು ಕ್ವಶನ್ಸ್ ಎಲ್ಲ ಮಾಡ್ತೀನಿ, ಏನು ಕಟ್ಟಿಂಗ್ ಯೂನಿಫಾರ್ಮ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಸಿದ್ಧ ತೊಗೊಂಡು ಕಟ್ ಮಾಡೋಕೆ ಹೋದೆ. ಒಂದು ಕಡೆ ಹೋಯ್ತು, ಒಂದು ಕಡೆ ಮುಗೀತು, ಒಂದು ಕಡೆ ಜಾಸ್ತಿ ಇದೆ, ಸೊ ವಕ್ರವಾಗಿ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ನಾನು ಏನು ಹೇಳ್ತೀನಿ ಅಂತೇಳಿ, ವಾಟ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ ಇಸ್ ದ್ಯಾಟ್ ಮಾರಲ್ ಇಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಸೊ ಅದು ಯಾವುದೇ ಕೆಲಸ ಆಗಿರಲಿ, ಪ್ರಾಕ್ಟೀಸ್ ಎಷ್ಟು ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಆಗ್ತದೆ. ಸೊ ಆಬ್ವಿಯಸ್ಲಿ ಯಾರು ಕಟಿಂಗ್ ಮಾಡ್ತಾರೆ ಅವ್ರು ಎಕ್ಸ್ಪರ್ಟ್ ಆಗಿರ್ತಾರೆ, ದೇ ನೋ ಯೂನಿಫಾರ್ಮಿಟಿ ಟು ಮೇಂಟೈನ್. ಆಬ್ವಿಯಸ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ನನಗೆ ಗೊತ್ತಿರುತ್ತೆ, ಬಿಕಾಸ್ ಐ ನೋ ದ ಯೂನಿಫಾರ್ಮ್ ಹೌ ಇಟ್ಸ್ ವರ್ಕ್ಸ್. ಎನಿವೇ ಇಟ್ಸ್ ಲೈಕ್, ಸೊ ನಾನು ಜಸ್ಟ್ ನಿಂಗೆ ಹೇಳಿ ಅಂದ್ಕೊಂಡೆ. ಸೊ ಏನಕ್ಕೆ ಅಂದರೆ, ಟೀಚಿಂಗ್ ಅನ್ನೋದು ಯಾವತ್ತು ಆರಾಮಾಗಿರಬೇಕು, ಬಿಕಾಸ್ ನೆಕ್ಸ್ಟ್ ಟೈಮ್ ನೀವು ಯಾವತ್ತರ ಯೂನಿಫಾರ್ಮ್ ಫೀಲ್ಡ್ ಕೇಳಿದ್ರೆ ನನಗೆ ನೆನಪು ಬರುತ್ತೆ, ಓ ಸರ್ ಅವರೇ ಕಟಿಂಗ್ ಮಾಡ್ಕೊಂಡು, ಇಸ್ ಆ್ಯಕ್ಚುಲಿ ಡಿಫ್ರೆಂಟ್ ಆಗ್ಬಿಟ್ಟೆ ನನಗೆ, ಇಲ್ಲೆಲ್ಲ ಹೋಗ್ಬಿಟ್ಟೆ, ಇಲ್ಲಿ ತುಂಬ ಜಾಸ್ತಿ ಇದೆ ಇನ್ನು. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಇದು ಯೂನಿಫಾರ್ಮ್ ಅಂತ ಹೇಳಿದ್ರೆ ಈಕ್ವಲ್ ಆಗಿರಬೇಕು, ಆಯಿತಾ. ಸೊ ಜಾಸ್ತಿ ಕಡಿಮೆ ಇದ್ದರೆ, ಇದು ಕ್ವಶನ್ ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಐ ಥಿಂಕ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಾಮನ್ ಕೇಳ್ತಾರೆ, CET ತುಂಬ ಕೇಳಿದ್ದಾರೆ. ಒಂದು ಯೂನಿಫಾರ್ಮ್ ಇರುತ್ತೆ, ನಾನ್ ಯೂನಿಫಾರ್ಮ್ ಇರುತ್ತೆ. ಯೂನಿಫಾರ್ಮಲ್ಲಿ ಏನಾಗುತ್ತೆ, ನಾನ್ ಯೂನಿಫಾರ್ಮಲ್ಲಿ ಏನಾಗುತ್ತೆ. ನಾನ್ ಯೂನಿಫಾರ್ಮಲ್ಲಿ ಅಡಿಷನಲ್ ಟು ಟಾರ್ಕ್ ದೇರ್ ಇಸ್ ಆಲ್ಸೋ ಇನ್ ಲೀನಿಯರ್ ಮೋಷನ್. ಯೂನಿಫಾರ್ಮಲ್ಲಿ ಬರೀ ಟಾರ್ಕ್ ಮಾತ್ರ ಇರುತ್ತೆ. Anyway, I'll not discuss all those things. I'll just tell only mainly about this. So what is, again, first of all, ಏನಾಗುತ್ತೆ ಡೈಪೋಲ್ ಈಗ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ದಿಸ್ ಇಸ್ ಅ ಚಾರ್ಜ್, ಈ ಕಡೆ ಹಿಂಗೆ ಹೋಗ್ತಾ ಇದ್ದಾರೆ ಫೀಲ್ಡು, ಆಯಿತಾ. ಈಗ ಏನಾಗುತ್ತೆ, ಡೈಪೋಲ್ನ ನಾನು ಫಾರ್ ಎಕ್ಸಾಂಪಲ್ ಮೂವ್ ಮಾಡಬೇಕಂತೆಲ್ಲ ಹ್ಯಾವ್ ಟು ಡೂ ವರ್ಕ್. ನಾನು ಡೈಪೋಲ್ ಫಾರ್ ಎಕ್ಸಾಂಪಲ್ ಎಲ್ಲೋ θ1 ಇರ್ತಿದೆ, ಈ θ1 ಇಂದ θ2ಗೆ ನಾನು ಮೂವ್ ಮಾಡಬೇಕು. ಸೊ ಐ ಹ್ಯಾವ್ ಟು ಡೂ ಸಮ್ ವರ್ಕ್. ನಾನು ಯಾಕೆ ನೀವು ವರ್ಕ್ ಮಾಡಬೇಕು? ಫಸ್ಟ್ ಆಫ್ ಆಲ್, ಡೈಪೋಲು ಇಟ್ ವಿಲ್ ಟ್ರೈ ಟು ಅಲೈನ್ ಇಟ್ ಸೆಲ್ಫ್ ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡ್. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಪಾಸಿಟಿವ್ ಇದೆಯಾ, ಇಲ್ಲಿ ನೆಗೆಟಿವ್ ಇದೆಯಾ, ಡೈಪೋಲ್ ಇಲ್ಲಿ ಮೈನಸ್ ಕ್ಯೂ ಇದೆಯಾ, ಇಲ್ಲಿ ಪ್ಲಸ್ ಕ್ಯೂ ಇದೆಯಾ. ಸೊ ಆಬ್ವಿಯಸ್ಲಿ ಪ್ಲಸ್ ರಿಪಲ್ಷನ್ ಆಗುತ್ತಲ್ವಾ. ಸೊ ಇಲ್ ಟ್ರೈ ಟು ರಿಪಲ್ ಬೈ ಇಟ್ ಸೆಲ್ಫ್ ಇನ್ ದಿಸ್, ಆ್ಯಂಡ್ ಮೈನಸ್ ಕ್ಯೂ ವಿಲ್ ಗೋ ದಟ್ ಸೈಡ್. ಸೊ ಇಫ್ ಐ ವಾಂಟ್ ಟು ಮೂವ್, ಸೊ ಇಟ್ ವಿಲ್ ಟ್ರೈ ಟು ಅಲೈನ್, ಬಟ್ ನಾನು ಕೆಲಸ ಮಾಡಬೇಕು. ಸೊ ಯು ಹ್ಯಾವ್ ಟು ಡೂ ವರ್ಕ್. ಅಗೇನ್ ಇಸ್ ದಿಸ್, ದಟ್ ಈಸ್ ಟೋಡ್ ಇಸ್ ಎ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಜಸ್ಟ್ ಐ ಆಮ್ ಗಿವಿಂಗ್ ರ್ಯಾಂಡಮ್ಲಿ, ಸೊ ನಾನು θ1 ಇಂದ ಹಿಡಿದು θ2ಗೆ ಮೂವ್ ಮಾಡ್ತೀನಿ. θ1 ಇಂದ ಹಿಡಿದು θ2ಗೆ ಮೂವ್ ಮಾಡೋದಕ್ಕೆ, ಇಫ್ ಐ ಟೇಕ್ θ1 ಆ್ಯಂಡ್ θ2, ಸೊ ಐ ಹ್ಯಾವ್ ಟು ಡೂ ಸಮ್ ವರ್ಕ್. ಬಟ್ ಆ್ಯಕ್ಚುಲಿ ಆ್ಯಸ್ ಪರ್ ದಿಸ್ ಡಯಾಗ್ರಾಮ್ ವರ್ಕ್ ಮಾಡಿಸ್ಬೇಕಾಗಿಲ್ಲ, ಬಿಕಾಸ್ ಅದೇ ಹಂಗೆ ಆಪೋಸಿಟ್ ಆಗುತ್ತೆ. ಸೊ ವಿಲ್ ಕೀಪ್ ಇಟ್ ಅದರ್ ಡೈರೆಕ್ಷನ್, ಕೀಪ್ ಇನ್ ದಿಸ್ ಡೈರೆಕ್ಷನ್. ಸೊ ಇಲ್ಲೇನಿರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ, ಇಲ್ಲಿ ಪಾಸಿಟಿವ್ ಇರುತ್ತೆ. ಸೊ ಆಬ್ವಿಯಸ್ಲಿ ದಿಸ್ ಡೋಂಟ್ ವಾಂಟ್ ಟು ಗೋ ದಿಸ್ ಸೈಡ್, ಸೊ ಐ ಆಮ್ ಡೂಯಿಂಗ್ ವರ್ಕ್ ಟು ಮೂವ್ ದಟ್ ಸೈಡ್. ಅರ್ಥ ಮಾಡ್ಕೊಳ್ಳಿ ಸಾಕು. ಓಕೆ, ಸೊ ವರ್ಕ್ ನಾನು ಮೂವ್ ಮಾಡಿದಾಗ ಐ ಹ್ಯಾವ್ ಟು ಡೂ ಸಮ್ ವರ್ಕ್. ಸಿಂಪಲ್ ಮಕ್ಕಳೇ, ವಾಟ್ ಇಸ್ ದ ವರ್ಕ್ ಡನ್ ಫಾರ್ಮುಲಾ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ dθ ಅಂತ ತಗೋಣ. ಸ್ಮಾಲ್ ಆ್ಯಂಗಲ್, ಇಫ್ ಐ ವಾಂಟ್ ಟು ಮೂವ್ ಎ ಸ್ಮಾಲ್ ಆ್ಯಂಗಲ್ dθ, ಐ ಡೂ ಸ್ಮಾಲ್ ಫೋರ್ಸ್ dw. ಓಕೆ, ಇಲ್ಲಿ ಯಾವ ಥರ ಫೋರ್ಸ್ ಇದೆ? ಇಲ್ಲಿ ಇದು ನಾರ್ಮಲ್ ಲೀನಿಯರ್ ಫೋರ್ಸ್ ಅಲ್ಲ, ಯಾಕೆಂದರೆ ಇಲ್ಲಿ ರೊಟೇಷನಲ್ ಇರೋದ್ರಿಂದ, ಇವ್ರ ಮೂವಿಂಗ್ ಆ್ಯಂಗಲ್ ಇರೋದ್ರಿಂದ, ರೇಡಿಯನ್ಸ್ ಇರೋದ್ರಿಂದ ವರ್ಕ್ ಫೋರ್ಸ್ ಕೂಡ ಟಾರ್ಕ್ ಆಗಿರುತ್ತೆ. ನಾರ್ಮಲ್ ಫೋರ್ಸ್ ಇಲ್ಲಿ ರೊಟೇಷನಲ್ ಫೋರ್ಸ್ ಆಗಿರುತ್ತೆ. ರೊಟೇಷನಲ್ ಫೋರ್ಸ್ ಇಂಟು ಆ್ಯಂಗುಲರ್ ಡಿಸ್ಟೆನ್ಸ್. ನಿಮ್ಗೆ ಗೊತ್ತಲ್ಲ, ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್, ಆ್ಯಂಗುಲರ್ ವೆಲಾಸಿಟಿ, ಫಸ್ಟ್ PUC ಸ್ಟಡಿ ಮಾಡಿದ್ದೀರಾ ರೊಟೇಷನಲ್ ಡೈನಾಮಿಕ್ಸಲ್ಲಿ. ಟೌ ಇಂಟು dθ. ವಾಟ್ ಇಸ್ ದ ಟೌ ಫಾರ್ಮುಲಾ? ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ವೆನ್ ಐ ಕೀಪ್ ಎ ಡೈಪೋಲ್ ಇನ್ ಎಕ್ಸ್ಟರ್ನಲ್ ಫೀಲ್ಡ್, ಇಟ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ಟಾರ್ಕ್ ಈಸ್ ಈಕ್ವಲ್ ಟು ವಾಟ್? PE sin θ. ಟಾರ್ಕ್ ಈಸ್ ಈಕ್ವಲ್ ಟು PE sin θ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ನೀವೇನು ಮಾಡೋಕೆ ಆ್ಯಕ್ಚುಲಿ ವೆರಿ ವೆರಿ ಸಿಂಪಲ್. ಈಗ ಸೊ ಇದು ಸ್ಮಾಲ್ dw. ಯು ಗೋನ್ ಗೆಟ್ ಟೋಟಲ್ ವರ್ಕ್ ಡನ್. ಇಂಟಿಗ್ರೇಟ್ ದಿಸ್, ಯು ಗೋನ್ ಗೆಟ್ ಟೋಟಲ್ ವರ್ಕ್ ಡನ್. ಇಲ್ಲಿ ಏನು ಚೇಂಜ್ ಆಗ್ತಾ ಇರುತ್ತೆ? P ಅನ್ನೋದು ಏನು ಚೇಂಜ್ ಆಗೋದಿಲ್ಲ, ಬಿಕಾಸ್ θ ಚೇಂಜ್ ಆಗುತ್ತೆ. ಆ್ಯಸ್ ರೊಟೇಟ್ ದ ಡೈಪೋಲ್, θ ವಿಲ್ ಚೇಂಜ್. ಇಂಟಿಗ್ರೇಷನ್ ಆಫ್ sin t ಆ್ಯಂಡ್ dt. ಇಂಟಿಗ್ರೇಷನ್ ಆಫ್ sin t ಏನೋ ಮೈನಸ್ ಕಾಸ್. ನೆನಪಿದೆಯಾ? ಇಂಟಿಗ್ರೇಷನ್ ಎಷ್ಟು ಸತಿ ಹೇಳಿದ್ವಿ ನಾವು, ಮಕ್ಕಳು ಮಿಸ್ಟೇಕ್ ಮಾಡಿದ್ರೆ ಸೈನ್ ಅಂದರೆ ಕಾಸ್ ಬಂದ್ಬಿಟ್ಟು ಹೇಳ್ಬಿಡ್ತಾರೆ ಆ್ಯಕ್ಚುಲಿ. If I integrate from θ1 to θ2, it's like θ1 to θ2, and I will take minus I common out, minus ತಗೊಂತೀನಿ, minus PE into sin θ1, sorry cos ಅಲ್ವಾ, so cos θ1 minus θ2. ಅರ್ಥ ಆಯ್ತಾ? So if you just substitute that, you'll get the values. θ1 ಹಾಕಿ θ2 ಹಾಕಿ. This is actually ultimate formula. This is an ultimate formula. ಇದರಲ್ಲಿ again you have different things. If you want to move from 180 degrees, it is 2 PE. ಆ್ಯಂಡ್ ಸ್ಟೇಬಲ್ನಲ್ಲಿ 0 ಇದ್ದಾಗ PE ಇರುತ್ತೆ. ಈ ಥರ ಎಷ್ಟೊಂದು ಸ್ಟೇಬಲ್, ಅನ್ಸ್ಟೇಬಲ್, ಇಕ್ವಿಲಿಬ್ರಿಯಮ್ ಎಷ್ಟೊಂದು ಇದೆ ಮಕ್ಕಳು. ಜಸ್ಟ್ ಲರ್ನ್ ದಿಸ್ ಸಫಿಷಿಯಂಟ್. ಬೋರ್ಡ್ ಎಕ್ಸಾಮ್ಗೋಸ್ಕರ ಈ ಡೆರಿವೇಷನ್ ಅಗೇನ್ ಪ್ರಾಪರಾಗಿ ಬರೆದಿದ್ದೀನಿ. ಅಗೇನ್ ಇಫ್ ಯು ವಾಂಟ್ ಟು ರೈಟ್, ಸಿ ನೀವು ಇನ್ನೂ ಡೀಟೇಲಾಗಿ ಬರೀಬೋದು ಇಲ್ಲಿ. ಕನ್ಸಿಡರ್ ಡೈಪೋಲ್ ಕೆಪ್ಟ್ ಇನ್ ಅ ಯೂನಿಫಾರ್ಮ್ ಫೀಲ್ಡ್. ದ ಟಾರ್ಕ್ ಎಕ್ಸ್ಪೀರಿಯನ್ಸ್ ಬೈ ಡೈಪೋಲ್ ಈಸ್ ಗಿವನ್ ಬೈ ಟೌ ಇಸ್ ಈಕ್ವಲ್ ಟು ದಿಸ್ ಫಾರ್ಮುಲಾ.
ನಾನು ಬರೀ ಟಾರ್ಕ್ ಅನ್ನು ಕೊಟ್ಬಿಟ್ಟಿದ್ದೀನಿ, ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಿ. ಯಾವತ್ತೇ ಡಿರೈವೇಷನ್ಸಲ್ಲಿ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಬೇಕು, ಫಾರ್ಮುಲಾ ಬರೀಬೇಕು, ಆ ಫಾರ್ಮುಲಾಗೆ ನಂಬರ್ಸ್ ಬರ್ಕೊಬೇಕು. ನಾನು ನಂಬರ್ ಬರ್ದಿಲ್ಲ, ಮೇ ಬಿ ಇನ್ ದಿಸ್ ಕೇಸ್ ನಾಟ್ ರಿಕ್ವೈರ್ಡ್. ಸೊ ಈ ಥರ ಮಾಡಿ ಇಂಟಿಗ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದಟ್ ಔಟ್ಸೈಡ್, ಯು ವಿಲ್ ಗೆಟ್ ದಿಸ್ ಆನ್ಸರ್. ಸೊ ಜಸ್ಟ್ ಜನರಲೈಸ್ ಕೇಸ್, ಸಪೋಸ್ ಇಫ್ ಯು ಟೇಕ್ ಇನಿಷಿಯಲ್, ನಾನಿಲ್ಲಿ θ1 θ0 ಅಂತ ತೊಗೊಂಡಿದ್ದೀನಿ. θ0 ಅಂತ ಇನಿಷಿಯಲ್, ನಾನು θ0 θ1ಗೆ ಮೂವ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಟೇಕ್ θ1 ಆ್ಯಂಡ್ θ2, ಯು ಕ್ಯಾನ್ ಟೇಕ್ θi ಆ್ಯಂಡ್ θf, ಏನು ಬೇಕೋ ತೊಗೊಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ sin t ಮೈನಸ್ ಕಾಸ್ ಟಿ ಬರುತ್ತೆ, ಮೈನಸ್ ಆಚೆ ತೊಗೊತೀನಿ, ಮೈನಸ್ ಪಿ ಬರುತ್ತೆ. ಇಲ್ಲಿ ಏನಿದೆ ಕಾಸ್ θ1 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಅದಾದಮೇಲೆ ಜನರಲ್ ಕೇಸ್, ಒಂದು ವೇಳೆ ಇಫ್ ಐ ಮೂವ್ ಫ್ರಮ್, ಸಪೋಸ್ ಐ ಮೂವಿಂಗ್ ಫ್ರಮ್ 90 ಡಿಗ್ರೀಸ್, ಸೊ 90 ಡಿಗ್ರೀಸ್ನಿಂದ ಹಿಡಿದು ಯಾವುದೋ ಒಂದು ಆ್ಯಂಗಲ್ಗೆ θ ಆ್ಯಂಗಲ್ಗೆ ಮೂವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, 90ಇಂದ ಹಿಡಿದು θ ಆ್ಯಂಗಲ್ ಮೂವ್ ಮಾಡ್ತಾ ಅಂತ ಹೇಳಿದ್ರೆ, ವಾಟ್ ಈಸ್ ಅ ವರ್ಕ್ ದಿಸ್ ಆ್ಯಂಗಲ್ ಡಿಫ್ರೆನ್ಸ್ θ. ಓಕೆ, ಸೊ ನಾವು ಒಂದು θಗೆ ಮೂವ್ ಮಾಡ್ತೇವೆ ಅಂತ ಹೇಳಿದ್ರೆ, ವಾಟ್ ಇಸ್ θ1 ಆ್ಯಂಡ್ θ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. θ0 90 ಕಾಸ್ 90 0 ಆಗುತ್ತೆ, ಅಲ್ಲಿಗೆ ಮೈನಸ್ ಪಿ ಇ ಕಾಸ್ θ. ಬಟ್ ದಿಸ್ ಇಸ್ ನಾಟ್ ದ ಇಂಪಾರ್ಟೆಂಟ್ ಫಾರ್ಮುಲಾ ಮಕ್ಕಳು, ದಿಸ್ ಇಸ್ ದ ಫಾರ್ಮುಲಾ, ಬಿಕಾಸ್ ಯು ಮೂವಿಂಗ್ ಫ್ರಮ್ ಎನಿ ಆ್ಯಂಗಲ್ ಟು ಎನಿ ಆ್ಯಂಗಲ್. ಬಟ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ನೀವು ಇಲ್ಲಿವರೆಗೂ ಬರೀಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಗೆಟ್ ಒನ್ ಮೋರ್ ಸ್ಟೆಪ್, ವೆನ್ ಎವರ್ ದೇರ್ ಇಸ್ ಎನ್ ಕಾಸ್ θ, ಇಟ್ ಇಸ್ ಪಿ ವೆಕ್ಟರ್ ಡಾಟ್ ಇ ವೆಕ್ಟರ್. ವಾಟ್ ಅಬೌಟ್ ದಿಸ್? ಇಟ್ ಇಸ್ tau is equal to p vector dot e dot vector into n cap. ಇದು ಕ್ರಾಸ್ ಪ್ರಾಡಕ್ಟ್. ತುಂಬ ಜನ ಮಕ್ಕಳು ಕೇಳ್ತಾ ಇದ್ದಾರೆ ಸರ್ ವೆಕ್ಟರ್ಸ್ ಫಿನಿಶ್ ಮಾಡಿ ಬೇಗ ಅಂತ. ಸೊ ಡೋಂಟ್ ವರಿ ಮಕ್ಕಳು, ವಿಲ್ ಆಲ್ಸೋ ಡು ವೆಕ್ಟರ್ಸ್. ದಟ್ಸ್ ಅ ವೆಕ್ಟರ್ ಅಲ್ಜಿಬ್ರಾ, ಪಿ ಇ ಆ್ಯಂಡ್ ದಿಸ್. ಅರ್ಥ ಆಯ್ತಲ್ವಾ? ಸೊ ಓಕೆ, ಸೊ ದಟ್ಸ್ ಇಟ್ ಮಕ್ಕಳೇ. ಸೊ ಇದಾದಮೇಲೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಕೆಪಾಸಿಟೆನ್ಸ್ ಅಂತ ಇರುತ್ತೆ. ಬೇಸಿಕಲಿ ಕೆಪಾಸಿಟೆನ್ಸು ಡೆರಿವೇಷನ್ಸ್ ಅದೆಲ್ಲ ಮುಗಿಸ್ಬಿಟ್ರೆ ದಿಸ್ ಎಂಟೈರ್ ಚಾಪ್ಟರ್ ಇಸ್ ಡನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಸಿ ದ ನೆಕ್ಸ್ಟ್ ವೀಡಿಯೋಸ್. ಬಾಯ್ ಬಾಯ್.